ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ಯೂಟ್ಯೂಬ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕ್ಲಾಸ್ನಲ್ಲಿ ನಾವು ಜನವರಿ ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸ್ ಅನ್ನು ದಿನಾಂಕವಾರಿಯಾಗಿ ನೋಡಲಿದ್ದೇವೆ. ಪ್ರತಿ ವಿಷಯದ ಕರೆಂಟ್ ಅಪ್ಡೇಟ್, ಬ್ಯಾಕ್ಗ್ರೌಂಡ್, ಸ್ಟ್ಯಾಟಿಕ್ ಫ್ಯಾಕ್ಟ್ಸ್, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತು ನೆನಪಿಡಬೇಕಾದ ಮುಖ್ಯ ಅಂಶಗಳನ್ನು ಒಂದೊಂದಾಗಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರತಿಯೊಂದು ದಿನಾಂಕ ಮತ್ತು ಸಂಸ್ಥೆಗಳ ವಿವರಗಳನ್ನು ಗಮನದಿಂದ ಕೇಳಿ. ಹಾಗಾದರೆ ಕ್ಲಾಸ್ ಆರಂಭಿಸೋಣ. ಜನವರಿ 1 ಮೊದಲ ವಿಷಯ ಯೂರೋ ವಲಯದ ವಿಸ್ತರಣೆ, ಯೂರೋಝೋನ್ ಎಕ್ಸ್ಪ್ಯಾನ್ಷನ್. ಬಲ್ಗೇರಿಯಾ ದೇಶವು ತನ್ನ ಹಳೆಯ ಕರೆನ್ಸಿಯಾದ ಲೆವ್ ಅನ್ನು ಕೈಬಿಟ್ಟು ಅಧಿಕೃತವಾಗಿ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಿತು. ಇದರೊಂದಿಗೆ ಯೂರೋ ವಲಯದ 21ನೇ ಸದಸ್ಯ ರಾಷ್ಟ್ರವಾಗಿದೆ. ಯೂರೋ ಇದೆ. ಯೂರೋವನ್ನು ತಮ್ಮ ಏಕೈಕ ಕಾನೂನುಬದ್ಧ ಕರೆನ್ಸಿಯಾಗಿ ಬಳಸುವ EU ದೇಶಗಳನ್ನು ಯೂರೋ ವಲಯ ಎನ್ನಲಾಗುತ್ತದೆ. ಇದರ ಹಣಕಾಸು ನೀತಿಯನ್ನು ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿರುವ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ECB ನಿರ್ವಹಿಸುತ್ತದೆ. ಯೂರೋ ವಲಯ, ಯೂರೋಝೋನ್. ಯುರೋಪಿಯನ್ ಒಕ್ಕೂಟದ EU ಒಟ್ಟು 27 ಸದಸ್ಯ ರಾಷ್ಟ್ರಗಳಲ್ಲಿ ಬಲ್ಗೇರಿಯಾ ಸೇರಿದಂತೆ ಈಗ 21 ರಾಷ್ಟ್ರಗಳು ಯೂರೋವನ್ನು ತಮ್ಮ ಅಧಿಕೃತ ಕರೆನ್ಸಿಯಾಗಿ ಬಳಸುತ್ತಿವೆ. ಹಿನ್ನೆಲೆ: ಇದಕ್ಕೂ ಮುನ್ನ 2023ರಲ್ಲಿ ಕ್ರೊಯೇಷಿಯಾ ದೇಶವು ಯೂರೋ ವಲಯದ 20ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಯಾಗಿತ್ತು. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಸ್ಥಾಪನೆ 1 ಜೂನ್ 1998. ಪ್ರಧಾನ ಕಚೇರಿ ಫ್ರಾಂಕ್ಫರ್ಟ್, ಜರ್ಮನಿ. ಮುಖ್ಯ ಕಾರ್ಯ: ಯೂರೋ ಕರೆನ್ಸಿಯ ಸ್ಥಿರತೆ ಕಾಯ್ದುಕೊಳ್ಳುವುದು ಮತ್ತು ಯೂರೋ ವಲಯದ ಹಣಕಾಸು ನೀತಿಯನ್ನು ರೂಪಿಸುವುದು. ಎರಡನೇ ವಿಷಯ ತೇಜಸ್ ರಜತ್ ಮಹೋತ್ಸವ. ಭಾರತದ ಹೆಮ್ಮೆಯ ಲಘು ಯುದ್ಧ ವಿಮಾನವಾದ LCA ತೇಜಸ್ ತನ್ನ ಮೊದಲ ಐತಿಹಾಸಿಕ ಹಾರಾಟ ನಡೆಸಿ ಜನವರಿ 1, 2001 25 ವರ್ಷಗಳು ಪೂರೈಸಿದ ಹಿನ್ನೆಲೆಯಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಲಾಯಿತು. ಇದನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ವಿನ್ಯಾಸಗೊಳಿಸಿದ್ದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ತಯಾರಿಸಿದೆ. ಇದು ಏಕ ಇಂಜಿನ್ ಡೆಲ್ಟಾ ವಿಂಗ್ ಹೊಂದಿರುವ ಲಘು ಯುದ್ಧ ವಿಮಾನವಾಗಿದೆ. ವೇಗ: ತೇಜಸ್ ವಿಮಾನವು ಧ್ವನಿಯ ವೇಗಕ್ಕಿಂತಲೂ ವೇಗವಾಗಿ, ಅಂದರೆ ಮ್ಯಾಕ್ 1.8 ವೇಗದಲ್ಲಿ ಚಲಿಸಬಲ್ಲದು. ಕ್ಷಿಪಣಿ ಸಾಮರ್ಥ್ಯ: ಇದು ಆಕಾಶದಿಂದ ಆಕಾಶಕ್ಕೆ ಚಿಮ್ಮುವ ಏರ್ ಟು ಏರ್ ಅಸ್ತ್ರ ಬಿಯಾಂಡ್ ವ್ಯೂಷುವಲ್ ರೇಂಜ್ BVR ಮತ್ತು ಆಕಾಶದಿಂದ ಭೂಮಿಗೆ ದಾಳಿ ಮಾಡುವ ಅತ್ಯಾಧುನಿಕ ಕ್ಷಿಪಣಿಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹೊಂದಿದೆ. ವಿನ್ಯಾಸ ಮತ್ತು ಉತ್ಪಾದನೆ: ಇದನ್ನು ADA ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ವಿನ್ಯಾಸಗೊಳಿಸಿದ್ದು ಬೆಂಗಳೂರು ಮೂಲದ HAL ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ತಯಾರಿಸಿದೆ. ವಿಶೇಷತೆ: ಇದು ಜಗತ್ತಿನಲ್ಲೇ ಅತ್ಯಂತ ಚಿಕ್ಕ ಮತ್ತು ಹಗುರವಾದ ಏಕ ಇಂಜಿನ್ ಸಿಂಗಲ್ ಇಂಜಿನ್ ಹೊಂದಿರುವ ಹಾಗೂ ಡೆಲ್ಟಾ ವಿಂಗ್ ತ್ರಿಕೋನಾಕಾರದ ರೆಕ್ಕೆಗಳು ಉಳ್ಳ ಮಲ್ಟಿರೋಲ್ ಸೂಪರ್ಸಾನಿಕ್ ಯುದ್ಧ ವಿಮಾನವಾಗಿದೆ. ಹೆಸರಿಟ್ಟವರು: ಈ ಲಘು ಯುದ್ಧ ವಿಮಾನಕ್ಕೆ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ LCA ತೇಜಸ್ ಅರ್ಥ ಪ್ರಖರತೆ ಬೈ ಕಾಂತಿ ಎಂದು ಹೆಸರಿಟ್ಟವರು ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಬೆಳ್ಳಿ ಹಬ್ಬ: ಜನವರಿ 4, 2001ರಂದು ಇದು ತನ್ನ ಮೊದಲ ಯಶಸ್ವಿ ಹಾರಾಟ ನಡೆಸಿತ್ತು. 2026ಕ್ಕೆ ಇದು 25 ವರ್ಷಗಳನ್ನು ಪೂರೈಸಿದೆ. ಆವೃತ್ತಿಗಳು: ತೇಜಸ್ ವಿಮಾನದಲ್ಲಿ ತೇಜಸ್ ಮಾರ್ಕ್ -1 ತೇಜಸ್ MK1, ತೇಜಸ್ ಮಾರ್ಕ್ 1A ತೇಜಸ್ MK1A ಮತ್ತು ನೌಕಾಸೇನೆಗಾಗಿ ತೇಜಸ್ ನೇವಿ ಎಂಬ ಆವೃತ್ತಿಗಳಿವೆ. ಜನವರಿ 2 ಮೊದಲ ವಿಷಯ ಭಾರತೀಯ ಸೇನೆ ಡಿಜಿಟಲ್ ಉಪಕ್ರಮ. ಡಿಜಿಟಲ್ ಯುದ್ಧದ ಮೂಲಸೌಕರ್ಯ AI ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ವ್ಯವಸ್ಥೆಯನ್ನು ಬಲಪಡಿಸಲು ಭಾರತೀಯ ಭೂಸೇನೆಯು 2026ನೇ ವರ್ಷವನ್ನು ನೆಟ್ವರ್ಕಿಂಗ್ ಮತ್ತು ಡೇಟಾ ಸೆಂಟ್ರಿಸಿಟಿ ವರ್ಷ ಇಯರ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಡೇಟಾ ಸೆಂಟ್ರಿಸಿಟಿ ಎಂದು ಘೋಷಿಸಿತು. ವಿಶೇಷ ಘೋಷಣೆ: ಭಾರತೀಯ ಭೂಸೇನೆಯು ತಂತ್ರಜ್ಞಾನ ಆಧಾರಿತ ಆಧುನೀಕರಣಕ್ಕೆ ಒತ್ತು ನೀಡಲು 2026ನೇ ವರ್ಷವನ್ನು ನೆಟ್ವರ್ಕಿಂಗ್ ಮತ್ತು ಡೇಟಾ ಸೆಂಟ್ರಿಸಿಟಿ ವರ್ಷ ಇಯರ್ ಆಫ್ ನೆಟ್ವರ್ಕಿಂಗ್ ಆ್ಯಂಡ್ ಡೇಟಾ ಸೆಂಟ್ರಿಸಿಟಿ ಎಂದು ಘೋಷಿಸಿದೆ. ಮುಖ್ಯ ಉದ್ದೇಶ: ಯುದ್ಧಭೂಮಿಯಲ್ಲಿ ಡಿಜಿಟಲ್ ಮೂಲಸೌಕರ್ಯವನ್ನು ಬಲಪಡಿಸುವುದು, ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ವ್ಯವಸ್ಥೆಯ ಮೂಲಕ ಸೇನಾ ಪಡೆಗಳ ನಡುವೆ ತ್ವರಿತ ಮಾಹಿತಿ ವಿನಿಮಯವನ್ನು ಸುಧಾರಿಸುವುದು ಇದರ ಪ್ರಮುಖ ಗುರಿಯಾಗಿದೆ. ಹಿಂದಿನ ವರ್ಷಗಳ ಘೋಷಣೆಗಳು: 2024
ತಂತ್ರಜ್ಞಾನದ ಹೀರಿಕೊಳ್ಳುವಿಕೆಯ ವರ್ಷ ಇಯರ್ ಆಫ್ ಟೆಕ್ನಾಲಜಿ ಅಬ್ಸಾರ್ಪ್ಷನ್. ಪ್ರಸ್ತುತ ಭೂಸೇನಾ ಮುಖ್ಯಸ್ಥರು ಜನರಲ್ ಉಪೇಂದ್ರ ದ್ವಿವೇದಿ ಸದ್ಯದ ಭೂಸೇನಾ ಮುಖ್ಯಸ್ಥರು. ಭೂಸೇನಾ ದಿನ ಪ್ರತಿ ವರ್ಷ ಜನವರಿ 15ರಂದು ಭಾರತೀಯ ಭೂಸೇನಾ ದಿನವನ್ನು ಆರ್ಮಿ ಡೇ ಆಚರಿಸಲಾಗುತ್ತದೆ. ಎರಡನೇ ವಿಷಯ, ಕರ್ನಾಟಕದ ಕೈಮಗ್ಗ ವಲಯಕ್ಕೆ ಉತ್ತೇಜನ. ಕರ್ನಾಟಕ ರಾಜ್ಯ ಕೈಮಗ್ಗ ಮತ್ತು ಜವಳಿ ಇಲಾಖೆಯು ನೇಕಾರ ಸಮ್ಮಾನ ಯೋಜನೆಯಡಿ ಸಾಂಪ್ರದಾಯಿಕ ನೇಕಾರ ದಾಖಲೆ ಮಟ್ಟದ ನೋಂದಣಿಯನ್ನು ದಾಖಲಿಸಿದೆ. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ನೇಕಾರ ಸಮ್ಮಾನ ಯೋಜನೆ ನೇಕಾರ ಸಮ್ಮಾನ ಯೋಜನಾ ಮತ್ತು ಕೈಮಗ್ಗ ವಲಯಕ್ಕೆ ನೀಡುತ್ತಿರುವ ಉತ್ತೇಜನ. ಏನಿದು ನೇಕಾರ ಸಮ್ಮಾನ ಯೋಜನೆ? ಇದು ಕರ್ನಾಟಕ ರಾಜ್ಯ ಸರ್ಕಾರವು ಹತ್ತಿ, ರೇಷ್ಮೆ, ಉಣ್ಣೆ ಮುಂತಾದ ಸಾಂಪ್ರದಾಯಿಕ ಕೈಮಗ್ಗ ಹ್ಯಾಂಡ್ಲೂಮ್ ನೇಕಾರರ ಆರ್ಥಿಕ ಸಬಲೀಕರಣಕ್ಕಾಗಿ ತಂದಿರುವ ಒಂದು ಪ್ರಮುಖ ಕಲ್ಯಾಣ ಯೋಜನೆಯಾಗಿದೆ. ನೇರ ನಗದು ವರ್ಗಾವಣೆ ಡಿಬಿಟಿ. ಈ ಯೋಜನೆಯಡಿ ಅರ್ಹ ಕೈಮಗ್ಗ ನೇಕಾರ ಬ್ಯಾಂಕ್ ಖಾತೆಗೆ ನೇರವಾಗಿ ವಾರ್ಷಿಕವಾಗಿ ನಿಗದಿತ ಆರ್ಥಿಕ ಧನಸಹಾಯವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಜಮಾ ಮಾಡಲಾಗುತ್ತದೆ. ಉದ್ದೇಶ: ನೇಕಾರರ ಜೀವನೋಪಾಯವನ್ನು ಸುಧಾರಿಸುವುದು ಮತ್ತು ನಷ್ಟದಲ್ಲಿರುವ ಸಾಂಪ್ರದಾಯಿಕ ನೇಯ್ಗೆ ಕಲೆಯನ್ನು ಜೀವಂತವಾಗಿಡುವುದು. ಇಲಾಖೆಯು ದಾಖಲೆ ಮಟ್ಟದ ನೋಂದಣಿಯನ್ನು ದಾಖಲಿಸಿದೆ ಎಂದರೆ ಸರ್ಕಾರದ ತಾಂತ್ರಿಕ ಸರಳೀಕರಣ ಮತ್ತು ಜಾಗೃತಿ ಕಾರ್ಯಕ್ರಮಗಳಿಂದಾಗಿ ಈ ಹಿಂದೆ ಯೋಜನೆಯಿಂದ ವಂಚಿತರಾಗಿದ್ದ ಸಾವಿರಾರು ಸಾಂಪ್ರದಾಯಿಕ ನೇಕಾರರು ಈಗ ಅಧಿಕೃತವಾಗಿ ಸರ್ಕಾರದ ಸೇವಾ ಸಿಂಧು ಪೋರ್ಟಲ್ ಮೂಲಕ ನೋಂದಾಯಿಸಿಕೊಂಡಿದ್ದಾರೆ. ಇದರಿಂದಾಗಿ ಸರ್ಕಾರದ ಸವಲತ್ತುಗಳು ನಿಜವಾದ ಫಲಾನುಭವಿಗಳಿಗೆ ತಲುಪುತ್ತಿವೆ. ರಾಷ್ಟ್ರೀಯ ಕೈಮಗ್ಗ ದಿನ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಪ್ರತಿ ವರ್ಷ ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ. 1905ರ ಆಗಸ್ಟ್ 7ರಂದು ಆರಂಭವಾದ ಸ್ವದೇಶಿ ಚಳುವಳಿಯ ನೆನಪಿಗಾಗಿ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ಪ್ರಸಿದ್ಧ ಜಿಐ ಟ್ಯಾಗ್ ಕೈಮಗ್ಗ ಉತ್ಪನ್ನಗಳು: ಇಳಕಲ್ ಸೀರೆಗಳು ಬಾಗಲಕೋಟೆ, ಮುಳಕಾಲ್ಮೂರು ಸೀರೆಗಳು ಚಿತ್ರದುರ್ಗ, ಉಡುಪಿ ಕೈಮಗ್ಗ ಸೀರೆಗಳು, ಗುಳೇದಗುಡ್ಡ ಖಾನಖಾನ. ಸಂವಿಧಾನದ ಸಂಪರ್ಕ ಡಿಪಿಎಸ್ಪಿ. ರಾಜ್ಯ ನಿರ್ದೇಶಕ ತತ್ವಗಳ ವಿಧಿ 43 ಆರ್ಟಿಕಲ್ 43ರ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕುಟೀರ ಕೈಗಾರಿಕೆಗಳನ್ನು ಕಾಟೇಜ್ ಇಂಡಸ್ಟ್ರೀಸ್ ಮತ್ತು ಕೈಮಗ್ಗ ವಲಯವನ್ನು ಪ್ರೋತ್ಸಾಹಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. 3 ಜನವರಿ ಬೆಹ್ನೂಜ್ ಒರಿ. ಮೊದಲ ವಿಷಯ, ಕೇಂದ್ರ ಜಾಗೃತ ಆಯೋಗ ನೇಮಕಾತಿ. ಶ್ರೀ ಪ್ರವೀಣ್ ವಶಿಷ್ಠ ಅವರು ಹೊಸ ಜಾಗೃತ ಆಯುಕ್ತರಾಗಿ ವಿಜಿಲೆನ್ಸ್ ಕಮಿಷನರ್ ಪ್ರಮಾಣ ವಚನ ಸ್ವೀಕರಿಸಿದರು. ಕೇಂದ್ರ ಜಾಗೃತ ಆಯೋಗವನ್ನು ಭ್ರಷ್ಟಾಚಾರ ತಡೆಗಟ್ಟಲು ಸಂತಾನಂ ಸಮಿತಿಯ ಶಿಫಾರಸಿನ ಮೇರೆಗೆ 1964ರಲ್ಲಿ ಸ್ಥಾಪಿಸಲಾಯಿತು. ಸಿವಿಸಿ ಕಾಯ್ದೆ 2003ರ ಅಡಿಯಲ್ಲಿ ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ನೀಡಲಾಗಿದೆ. ಇದು ಒಬ್ಬ ಮುಖ್ಯ ಜಾಗೃತ ಆಯುಕ್ತರು ಮತ್ತು ಇಬ್ಬರಿಗಿಂತ ಹೆಚ್ಚಿಲ್ಲದ ಜಾಗೃತ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಇತ್ತೀಚಿನ ನೇಮಕಾತಿ: ಶ್ರೀ ಪ್ರವೀಣ್ ವಶಿಷ್ಠ ಅವರು ಹೊಸ ಜಾಗೃತ ಆಯುಕ್ತರಾಗಿ ವಿಜಿಲೆನ್ಸ್ ಕಮಿಷನರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸ್ಥಾಪನೆ ಮತ್ತು ಸಮಿತಿ: ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಲು ಕೆ ಸಂತಾನಂ ಸಮಿತಿಯ 1962-1964 ಶಿಫಾರಸಿನ ಮೇರೆಗೆ 1964ರಲ್ಲಿ ಸಿವಿಸಿಯನ್ನು ಸ್ಥಾಪಿಸಲಾಯಿತು. ಶಾಸನಬದ್ಧ ಸ್ಥಾನಮಾನ: ಪ್ರಾರಂಭದಲ್ಲಿ ಇದು ಕೇವಲ ಕಾರ್ಯಾಂಗದ ನಿರ್ಣಯದ ಮೂಲಕ ರಚನೆಯಾಗಿತ್ತು. ಆದರೆ ಸಿವಿಸಿ ಕಾಯ್ದೆ 2003ರ ಅಡಿಯಲ್ಲಿ ಇದಕ್ಕೆ ಅಧಿಕೃತವಾಗಿ ಶಾಸನಬದ್ಧ ಸಂಸ್ಥೆ ಸ್ಟ್ಯಾಚ್ಯುಟರಿ ಬಾಡಿಯ ಸ್ಥಾನಮಾನ ನೀಡಲಾಯಿತು. ರಚನೆ: ಆಯೋಗವು ಒಬ್ಬರು ಕೇಂದ್ರ ಜಾಗೃತ ಆಯುಕ್ತರು, ರಾಷ್ಟ್ರಪತಿಗಳಿಂದ ನೇಮಕ ಮತ್ತು ಇಬ್ಬರಿಗಿಂತ ಹೆಚ್ಚಿಲ್ಲದ ಜಾಗೃತ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಅವಧಿ: ಇದರ ಮುಖ್ಯಸ್ಥರು ಮತ್ತು ಸದಸ್ಯರ ಅಧಿಕಾರಾವಧಿ 4 ವರ್ಷಗಳು ಅಥವಾ 65 ವರ್ಷಗಳ ವಯಸ್ಸು ಯಾವುದು ಮೊದಲೋ ಅದು. ನೇಮಕಾತಿ ಸಮಿತಿ: ಪ್ರಧಾನಮಂತ್ರಿಗಳ ನೇತೃತ್ವದ 3 ಸದಸ್ಯರ ಸಮಿತಿಯು ಪ್ರಧಾನಿ, ಗೃಹ ಸಚಿವರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರು ಇವರನ್ನು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡುತ್ತದೆ. 4 ಜನವರಿ ವಿಶ್ವ ಬ್ರೈಲ್ ದಿನ ವರ್ಲ್ಡ್ ಬ್ರೈಲ್ ಡೇ. ದೃಷ್ಟಿಹೀನರಿಗಾಗಿ ಬ್ರೈಲ್ ಲಿಪಿಯನ್ನು ಆವಿಷ್ಕರಿಸಿದ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ. 1. ಏನು ಬ್ರೈಲ್ ದಿನ ಮತ್ತು ಇದರ ಇತಿಹಾಸ? ಯಾರ ನೆನಪಿಗಾಗಿ? ಬ್ರೈಲ್ ಲಿಪಿಯ ಆವಿಷ್ಕಾರಕ ಫ್ರಾನ್ಸ್ ದೇಶದ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ 4 ಜನವರಿರಂದು ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಗುತ್ತದೆ. ಸ್ಥಾಪನೆ: ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು UNGA 2018ರ ನಂಬರ್ನಲ್ಲಿ ಅಧಿಕೃತ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ 2019ರ 4 ಜನವರಿರಂದು ವಿಶ್ವದಾದ್ಯಂತ ಮೊದಲ ಬಾರಿಗೆ ವಿಶ್ವ ಬ್ರೈಲ್ ದಿನವನ್ನು ಆಚರಿಸಲಾಯಿತು. ಬ್ರೈಲ್ ಲಿಪಿ ಬ್ರೈಲ್ ಸ್ಕ್ರಿಪ್ಟ್ ಎಂದರೇನು? ಇದು ದೃಷ್ಟಿಹೀನ ಬ್ಲೈಂಡ್ ಮತ್ತು ಭಾಗಶಃ ದೃಷ್ಟಿ ದೋಷ ಹೊಂದಿರುವ ವ್ಯಕ್ತಿಗಳು ಓದಲು ಮತ್ತು ಬರೆಯಲು ಬಳಸುವ ಒಂದು ಸ್ಪರ್ಶ ಆಧಾರಿತ ಟೆಕ್ಟೈಲ್ ಸಂವಹನ ವ್ಯವಸ್ಥೆಯಾಗಿದೆ. ವಿನ್ಯಾಸ: ಇದು ಪ್ರಮುಖವಾಗಿ 6 ಉಬ್ಬು ಚುಕ್ಕೆಗಳನ್ನು 6 ರೇಸ್ಡ್ ಡಾಟ್ಸ್ ಒಳಗೊಂಡಿರುತ್ತದೆ. ಈ ಚುಕ್ಕೆಗಳ ವಿಭಿನ್ನ ಜೋಡಣೆಯ ಮೂಲಕ ಅಕ್ಷರಗಳು, ಅಂಕಿಗಳು ಮತ್ತು ಗಣಿತ ಹಾಗೂ ಸಂಗೀತದ ಚಿಹ್ನೆಗಳನ್ನು ಗುರುತಿಸಲಾಗುತ್ತದೆ. ಮಹತ್ವ: ಇದು ಕೇವಲ ಒಂದು ಲಿಪಿಯಲ್ಲ, ಬದಲಿಗೆ ದೃಷ್ಟಿಹೀನ ವ್ಯಕ್ತಿಗಳ ಮಾನವ ಹಕ್ಕುಗಳ ಸಾಕಾರ, ಶಿಕ್ಷಣ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಒಳಗೊಳ್ಳುವಿಕೆಗೆ ಇರುವ ಪ್ರಮುಖ ಮಾಧ್ಯಮವಾಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಕೆಲವು ಪ್ರಮುಖ ಅಂಶಗಳು:
ವಿಶ್ವಸಂಸ್ಥೆಯ ಅಂಗವಿಕಲರ ಹಕ್ಕುಗಳ ಸಮಾವೇಶ CRPD ಇದರ ವಿಧಿ 2 ಆರ್ಟಿಕಲ್ 2 ರ ಅಡಿಯಲ್ಲಿ ಬ್ರೈಲ್ ಲಿಪಿಯನ್ನು ಸಂವಹನದ ಅತ್ಯಗತ್ಯ ಮಾಧ್ಯಮ ಎಂದು ಗುರುತಿಸಲಾಗಿದೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು SDGಗಳು ಬ್ರೈಲ್ ಲಿಪಿಯ ಪ್ರೋತ್ಸಾಹವು ವಿಶ್ವಸಂಸ್ಥೆಯ SDG 4 ಗುಣಮಟ್ಟದ ಶಿಕ್ಷಣ ಮತ್ತು SDG 10 ಅಸಮಾನತೆಗಳ ಕಡಿತ ಗುರಿಗಳನ್ನು ಸಾಧಿಸಲು ನೆರವಾಗುತ್ತದೆ. ಭಾರತ ಸರ್ಕಾರದ ಉಪಕ್ರಮಗಳು ಭಾರತದಲ್ಲಿ ದೃಷ್ಟಿಹೀನ ಹಾಗೂ ವಿಕಲಚೇತನ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಡಿಯಲ್ಲಿ ಸುಗಮ್ಯ ಭಾರತ ಅಭಿಯಾನ ಅಕ್ಸೆಸಿಬಲ್ ಇಂಡಿಯಾ ಕ್ಯಾಂಪೇನ್ ಜಾರಿಯಲ್ಲಿದೆ. ಇದರ ಅಡಿಯಲ್ಲಿ ಸಾರ್ವಜನಿಕ ದಾಖಲೆಗಳು ಮತ್ತು ವೆಬ್ಸೈಟ್ಗಳನ್ನು ಬ್ರೈಲ್ ಹಾಗೂ ಆಡಿಯೋ ಸ್ನೇಹಿಯಾಗಿ ಪರಿವರ್ತಿಸಲಾಗುತ್ತಿದೆ. 5 ಜನವರಿ ರಾಷ್ಟ್ರೀಯ ಪಕ್ಷಿ ದಿನ, ನ್ಯಾಷನಲ್ ಬರ್ಡ್ ಡೇ. ರಾಷ್ಟ್ರೀಯ ಪಕ್ಷಿ ದಿನ ಮತ್ತು ಕರ್ನಾಟಕ. ಚಳಿಗಾಲದ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೆ ದಾಖಲೆ ಸಂಖ್ಯೆಯಲ್ಲಿ ವಲಸೆ ಹಕ್ಕಿಗಳು ಬಂದಿಳಿದಿರುವುದಾಗಿ ಅರಣ್ಯ ಇಲಾಖೆ ವರದಿ ಮಾಡಿದೆ. ಕಾವೇರಿ ನದಿಯ ದಂಡೆಯಲ್ಲಿರುವ ರಂಗನತಿಟ್ಟು ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮವಾಗಿದ್ದು, ಇದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ರಾಮ್ಸರ್ ಸೈಟ್ ಕೂಡ ಆಗಿದೆ. ಚಳಿಗಾಲದ ಅವಧಿಯಲ್ಲಿ ವಿಶೇಷವಾಗಿ ನವೆಂಬರ್ನಿಂದ ಮಾರ್ಚ್ ಉತ್ತರ ಧ್ರುವ, ಸೈಬೀರಿಯಾ ಮತ್ತು ಯುರೋಪ್ನಂತಹ ಅತ್ಯಂತ ಚಳಿಯ ಪ್ರದೇಶಗಳಿಂದ ಸಾವಿರಾರು ಮೈಲಿ ದೂರ ಹಾರಿ ಬರುವ ವಲಸೆ ಹಕ್ಕಿಗಳಿಗೆ ಮೈಗ್ರೇಟರಿ ಬರ್ಡ್ಸ್ ರಂಗನತಿಟ್ಟು ಪ್ರಮುಖ ಆಶ್ರಯ ತಾಣವಾಗಿದೆ. ಇಲ್ಲಿನ ಹವಾಮಾನ ಮತ್ತು ಕಾವೇರಿ ನದಿಯ ಪರಿಸರ ವ್ಯವಸ್ಥೆಯು ಹಕ್ಕಿಗಳ ಸಂತಾನೋತ್ಪತ್ತಿಗೆ ಸೂಕ್ತವಾಗಿರುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ದಾಖಲೆ ಸಂಖ್ಯೆಯ ಹಕ್ಕಿಗಳು ಇಲ್ಲಿಗೆ ಬಂದಿಳಿದಿವೆ ಎಂದು ಅರಣ್ಯ ಇಲಾಖೆ ವರದಿ ಮಾಡಿದೆ. ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ವೈಶಿಷ್ಟ್ಯಗಳು. ಸ್ಥಳ: ಇದು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ನದಿಯ ಹಿನ್ನೆಲೆ: ಇದು ಕಾವೇರಿ ನದಿಯ ಜಲಾನಯ ಪ್ರದೇಶದಲ್ಲಿರುವ 6 ಸಣ್ಣ ದ್ವೀಪಗಳ ಐಲೆಟ್ಸ್ ಸಮೂಹವಾಗಿದೆ. ಕರ್ನಾಟಕದ ಅತಿ ದೊಡ್ಡ ಪಕ್ಷಿಧಾಮ, ವಿಸ್ತೀರ್ಣ ಮತ್ತು ಪಕ್ಷಿ ಪ್ರಭೇದಗಳ ವೈವಿಧ್ಯತೆಯಲ್ಲಿ ಇದು ರಾಜ್ಯದ ಅತ್ಯಂತ ದೊಡ್ಡ ಪಕ್ಷಿಧಾಮವಾಗಿದೆ. ಇದನ್ನು ಕರ್ನಾಟಕದ ಪಕ್ಷಿಕಾಶಿ ಎಂದು ಕರೆಯಲಾಗುತ್ತದೆ. ಪ್ರಮುಖ ಹಕ್ಕಿಗಳು: ಪೇಂಟೆಡ್ ಸ್ಟಾರ್ಕ್, ಏಷ್ಯನ್ ಓಪನ್ಬಿಲ್ ಸ್ಟಾರ್ಕ್, ಚಮಚಮೂತಿ ಹಕ್ಕಿ ಸ್ಪೂನ್ಬಿಲ್ ಮತ್ತು ವೈಟ್ ಐಬಿಸ್ ಮುಂತಾದ ಅಪರೂಪದ ಹಕ್ಕಿಗಳು ಇಲ್ಲಿ ಕಂಡುಬರುತ್ತವೆ. ಅಲ್ಲದೆ ಇಲ್ಲಿ ಕಾವೇರಿ ನದಿಯ ಮೊಸಳೆಗಳು, ಮಗ್ಗರ್ ಕ್ರೊಕೊಡೈಲ್ ಸಹ ಹೆಚ್ಚಿನ ಸಂಖ್ಯೆಯಲ್ಲಿವೆ. ರಾಮ್ಸರ್ ತಾಣ, ರಾಮ್ಸರ್ ಸೈಟ್ ಎಂದರೇನು? ಜಾಗತಿಕವಾಗಿ ಜೌಗು ಪ್ರದೇಶಗಳು, ವೆಟ್ಲ್ಯಾಂಡ್ಸ್ ಮತ್ತು ಪಕ್ಷಿಗಳ ಆವಾಸಸ್ಥಾನಗಳನ್ನು ಸಂರಕ್ಷಿಸಲು 1971ರಲ್ಲಿ ಇರಾನ್ನ ರಾಮ್ಸರ್ ಎಂಬ ನಗರದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ರಂಗನತಿಟ್ಟು ಪಕ್ಷಿಧಾಮದ ಪರಿಸರ ಮಹತ್ವವನ್ನು ಗುರುತಿಸಿ ಇದಕ್ಕೆ ರಾಮ್ಸರ್ ತಾಣ ಎಂಬ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ನೀಡಲಾಗಿದೆ. ಇದು ಜಾಗತಿಕ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಗೆ ಇರುವ ಅತ್ಯುನ್ನತ ಹೆಗ್ಗುರುತಾಗಿದೆ. ಕರ್ನಾಟಕದ ಇತರ ರಾಮ್ಸರ್ ತಾಣಗಳು. ರಂಗನತಿಟ್ಟು ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಇನ್ನೂ ಕೆಲವು ಪ್ರಮುಖ ಜೌಗು ಪ್ರದೇಶಗಳು ರಾಮ್ಸರ್ ಪಟ್ಟಿಗೆ ಸೇರಿವೆ. 1. ಮಗಡಿ ಕೆರೆ ಪಕ್ಷಿಧಾಮ, ಗದಗ. 2. ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಬಳ್ಳಾರಿ. 3. ಅಘನಾಶಿನಿ ಮುಖಜ ಭೂಮಿ, ಉತ್ತರ ಕನ್ನಡ. ಪ್ರತಿ ವರ್ಷ 5 ಜನವರಿರಂದು ಪರಿಸರ ವ್ಯವಸ್ಥೆಯಲ್ಲಿ ಪಕ್ಷಿಗಳ ಪಾತ್ರ ಮತ್ತು ಅವುಗಳ ರಕ್ಷಣೆಯ ಕುರಿತು ಜಾಗೃತಿ ಮೂಡಿಸಲು ರಾಷ್ಟ್ರೀಯ ಪಕ್ಷಿ ದಿನವನ್ನು ಆಚರಿಸಲಾಗುತ್ತದೆ. ಗಮನಿಸಿ, ಭಾರತದಲ್ಲಿ ಪ್ರಸಿದ್ಧ ಪಕ್ಷಿ ತಜ್ಞ ಡಾಕ್ಟರ್ ಸಲೀಂ ಅಲಿ ಅವರ ಜನ್ಮದಿನವಾದ 12 ನವೆಂಬರ್ ಅನ್ನು ರಾಷ್ಟ್ರೀಯ ಪಕ್ಷಿ ವೀಕ್ಷಣಾ ದಿನ ಎಂದು ಆಚರಿಸಲಾಗುತ್ತದೆ. 6 ಜನವರಿ NHAI ಮತ್ತು ಕೊಂಕಣ ರೈಲ್ವೆ ಒಪ್ಪಂದ. ಕರಾವಳಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ವಿಪತ್ತು ನಿರೋಧಕ ಸುರಂಗಗಳು ಹಾಗೂ ಬೃಹತ್ ಸೇತುವೆಗಳನ್ನು ನಿರ್ಮಿಸಲು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಕೊಂಕಣ ರೈಲ್ವೆ ನಿಗಮ ನಡುವೆ ಪ್ರಮುಖ ಒಪ್ಪಂದ ಸಹಿಯಾಯಿತು. ಒಪ್ಪಂದದ ಉದ್ದೇಶ ಭಾರತೀಯ ಹೆದ್ದಾರಿಗಳಲ್ಲಿ, ವಿಶೇಷವಾಗಿ ಕರಾವಳಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಪ್ರಕೃತಿ ವಿಕೋಪಗಳನ್ನು ತಡೆದುಕೊಳ್ಳಬಲ್ಲ ವಿಪತ್ತು ನಿರೋಧಕ ಸುರಂಗಗಳು, ಡಿಸಾಸ್ಟರ್ ರೆಸಿಲಿಯಂಟ್ ಟನಲ್ಸ್ ಮತ್ತು ಬೃಹತ್ ಸೇತುವೆಗಳನ್ನು ವಿನ್ಯಾಸಗೊಳಿಸಲು ಮತ್ತು ನಿರ್ಮಿಸಲು ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಕೊಂಕಣ ರೈಲ್ವೆಯ ಪಾತ್ರ. ಕೊಂಕಣ ರೈಲ್ವೆ ನಿಗಮವು KRCL ಪಶ್ಚಿಮ ಕರಾವಳಿಯ ಕಠಿಣ ಭೂಪ್ರದೇಶದಲ್ಲಿ ಸುರಂಗಗಳು ಮತ್ತು ಬೃಹತ್ ಸೇತುವೆಗಳನ್ನು ನಿರ್ಮಿಸಿ ಅತ್ಯುತ್ತಮ ತಾಂತ್ರಿಕ ಅನುಭವ ಹೊಂದಿರುವ ಕಾರಣ ಹೆದ್ದಾರಿ ಸುರಂಗಗಳ ನಿರ್ಮಾಣಕ್ಕೆ NHAI ಇದರ ತಾಂತ್ರಿಕ ನೆರವು ಪಡೆಯುತ್ತಿದೆ. ಸಂಸ್ಥೆಗಳ ಹಿನ್ನೆಲೆ. NHAI ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಸ್ಥಾಪನೆ. NHAI ಕಾಯ್ದೆ 1988ರ ಅಡಿಯಲ್ಲಿ 1995ರಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯಾರಂಭ ಮಾಡಿತು. ಸಚಿವಾಲಯ. ಇದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ MORTH ಅಡಿಯಲ್ಲಿ ಬರುತ್ತದೆ. ಮುಖ್ಯ ಕಾರ್ಯ: ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಜಾಲದ ಅಭಿವೃದ್ಧಿ, ನಿರ್ವಹಣೆ ಮತ್ತು ನಿರ್ವಹಣೆ. 2. ಕೊಂಕಣ ರೈಲ್ವೆ ನಿಗಮ KRCL. ಸ್ಥಾಪನೆ 1990. ಕಾರ್ಯಾಚರಣೆ ಆರಂಭಿಸಿದ್ದು 26 ಜನವರಿ 1998. ಪ್ರಧಾನ ಕಚೇರಿ ನವಿ ಮುಂಬೈ, ಮಹಾರಾಷ್ಟ್ರ. ವ್ಯಾಪ್ತಿ: ಇದು ಮಹಾರಾಷ್ಟ್ರದ ರೋಹಾದಿಂದ ಕರ್ನಾಟಕದ ಮಂಗಳೂರು ತೋಕೂರುವರೆಗೆ 741 ಕಿಮಿ ಉದ್ದದ ರೈಲು ಮಾರ್ಗವನ್ನು ಹೊಂದಿದೆ. ಇದು ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ ರಾಜ್ಯಗಳ ಕರಾವಳಿ ಭಾಗವನ್ನು ಸಂಪರ್ಕಿಸುತ್ತದೆ. ಇದು ಭಾರತೀಯ ರೈಲ್ವೆಯ ಅತ್ಯಂತ ಕಠಿಣ ತಾಂತ್ರಿಕ ಸವಾಲಿನ ಯೋಜನೆಯಾಗಿತ್ತು. 7 ಜನವರಿ ಬಯೋಬಿಟುಮೆನ್ ಸಾಧನೆ.
ಕೃಷಿ ತ್ಯಾಜ್ಯದಿಂದ ಉದಾಹರಣೆಗೆ ಭತ್ತದ ಹುಲ್ಲು ವಾಣಿಜ್ಯಿಕವಾಗಿ ಬಯೋಬಿಟುಮೆನ್ ತಯಾರಿಸಿದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಯಿತು. ಇದು ರಸ್ತೆ ನಿರ್ಮಾಣಕ್ಕೆ ಬಳಸುವ ಸಾಂಪ್ರದಾಯಿಕ ಪೆಟ್ರೋಲಿಯಂ ಬಿಟುಮೆನ್ಗೆ ಪರ್ಯಾಯವಾಗಿದ್ದು, ಪರಿಸರ ಮಾಲಿನ್ಯವನ್ನು ತಡೆಯುತ್ತದೆ. ಐತಿಹಾಸಿಕ ಸಾಧನೆ: ಕೃಷಿ ತ್ಯಾಜ್ಯವನ್ನು ವಿಶೇಷವಾಗಿ ಭತ್ತದ ಹುಲ್ಲು, ಪ್ಯಾಡಿಸ್ಟ್ರಾ ಬಳಸಿ ವಾಣಿಜ್ಯಿಕವಾಗಿ ಬಯೋಬಿಟುಮೆನ್ ತಯಾರಿಸಿದ ವಿಶ್ವದ ಮೊದಲ ದೇಶ ಭಾರತವಾಗಿದೆ. ತಂತ್ರಜ್ಞಾನದ ಹಿನ್ನೆಲೆ: ಇದನ್ನು ಪ್ರಮುಖವಾಗಿ ಭಾರತೀಯ ಪೆಟ್ರೋಲಿಯಂ ಸಂಸ್ಥೆ CSIR IAP ಡೆಹ್ರಾಡೂನ್ ಅಭಿವೃದ್ಧಿಪಡಿಸಿದೆ. ಪರಿಸರಕ್ಕೆ ಲಾಭ: ಸ್ಟಬಲ್ ಬರ್ನಿಂಗ್ ಪರಿಹಾರ: ಪಂಜಾಬ್ ಮತ್ತು ಹರಿಯಾಣದಲ್ಲಿ ರೈತರು ಭತ್ತದ ಕಟಾವಿನ ನಂತರ ಉಳಿಯುವ ಹುಲ್ಲನ್ನು ಹೊಲದಲ್ಲೇ ಸುಡುವುದರಿಂದ ಸ್ಟಬಲ್ ಬರ್ನಿಂಗ್ ದೆಹಲಿ ಸುತ್ತಮುತ್ತ ತೀವ್ರ ವಾಯು ಮಾಲಿನ್ಯ ಉಂಟಾಗುತ್ತಿತ್ತು. ಈಗ ಅದೇ ಹುಲ್ಲನ್ನು ಬಯೋಬಿಟುಮೆನ್ ಮಾಡಲು ಬಳಸುವುದರಿಂದ ಮಾಲಿನ್ಯ ಭಾರೀ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. 8 ಜನವರಿ WHOನಿಂದ ಅಮೆರಿಕ ಹೊರಕ್ಕೆ 1 ವರ್ಷದ ಕಡ್ಡಾಯ ಮುನ್ಸೂಚನೆ ಅವಧಿ ಮುಗಿದ ನಂತರ ಯುನೈಟೆಡ್ ಸ್ಟೇಟ್ಸ್ US ಅಧಿಕೃತವಾಗಿ ವಿಶ್ವ ಆರೋಗ್ಯ ಸಂಸ್ಥೆ WHOಯಿಂದ ಸಂಪೂರ್ಣವಾಗಿ ಹೊರನಡೆಯಿತು. ವಿಶ್ವ ಆರೋಗ್ಯ ಸಂಸ್ಥೆಯನ್ನು 7 ಏಪ್ರಿಲ್ 1948 ರಂದು ಸ್ಥಾಪಿಸಲಾಯಿತು. ಇದನ್ನು ವಿಶ್ವ ಆರೋಗ್ಯ ದಿನ ಎನ್ನಲಾಗುತ್ತದೆ. ಇದರ ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿದೆ. ಪ್ರಸ್ತುತ ವಿದ್ಯಮಾನ: ಜಾಗತಿಕ ರಾಜಕೀಯ ಮತ್ತು ಹಣಕಾಸು ಜವಾಬ್ದಾರಿಗಳ ಹಿನ್ನೆಲೆಯಲ್ಲಿ 1 ವರ್ಷದ ಮುನ್ಸೂಚನೆ ಅವಧಿಯನ್ನು ಪೂರೈಸಿದ ನಂತರ ಯುನೈಟೆಡ್ ಸ್ಟೇಟ್ಸ್ US ಅಧಿಕೃತವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ WHO ಸಂಪೂರ್ಣವಾಗಿ ಹೊರನಡೆದಿದೆ. ಸ್ಥಾಪನೆ: 7 ಏಪ್ರಿಲ್ 1948 ರಂದು ವಿಶ್ವಸಂಸ್ಥೆಯ UN ವಿಶೇಷ ಸಂಸ್ಥೆಯಾಗಿ WHO ಅನ್ನು ಸ್ಥಾಪಿಸಲಾಯಿತು. ವಿಶ್ವ ಆರೋಗ್ಯ ದಿನ: ಈ ಸಂಸ್ಥೆಯ ಸ್ಥಾಪನೆಯ ನೆನಪಿಗಾಗಿ ಪ್ರತಿ ವರ್ಷ 7 ಏಪ್ರಿಲ್ ರಂದು ವಿಶ್ವ ಆರೋಗ್ಯ ದಿನ ವರ್ಲ್ಡ್ ಹೆಲ್ತ್ ಡೇ ಎಂದು ಆಚರಿಸಲಾಗುತ್ತದೆ. ಪ್ರಧಾನ ಕಚೇರಿ ಜಿನೆವಾ, ಸ್ವಿಟ್ಜರ್ಲೆಂಡ್. ಮುಖ್ಯಸ್ಥರು: ಪ್ರಸ್ತುತ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕರು ಡೈರೆಕ್ಟರ್ ಜನರಲ್ ಟೆಡ್ರೋಸ್ ಅಧಾನೋಮ್ ಘೆಬ್ರೆಯೆಸಸ್. ಇವರು ಇಥಿಯೋಪಿಯಾ ದೇಶದವರು. 9 ಜನವರಿ ಪ್ರವಾಸಿ ಭಾರತೀಯ ದಿವಸ. ನಿವಾಸಿ ಭಾರತೀಯ ದಿನ: ವಿದೇಶಗಳಲ್ಲಿರುವ ಭಾರತೀಯ ಸಮುದಾಯದ ಕೊಡುಗೆಯನ್ನು ಗೌರವಿಸಲು ಇದನ್ನು ಆಚರಿಸಲಾಗುತ್ತದೆ. ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ರ 9 ಜನವರಿ ರಂದು ಮುಂಬೈಗೆ ಮರಳಿದ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಹಿನ್ನೆಲೆ: ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ 1915ರ 9 ಜನವರಿ ರಂದು ಭಾರತಕ್ಕೆ ಮುಂಬೈಗೆ ಮರಳಿದರು. ಗಾಂಧೀಜಿಯವರನ್ನು ಭಾರತದ ಅತ್ಯಂತ ಪ್ರಮುಖ ಅನಿವಾಸಿ ಭಾರತೀಯ ಗ್ರೇಟೆಸ್ಟ್ ಪ್ರವಾಸಿ ಎಂದು ಪರಿಗಣಿಸಿ ಅವರ ಆಗಮನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಆರಂಭ: ಈ ದಿನದ ಆಚರಣೆಯನ್ನು 2003ರಲ್ಲಿ ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆ ನೀಡಲಾಯಿತು. ಶಿಫಾರಸು ಮಾಡಿದ ಸಮಿತಿ: ಭಾರತೀಯ ಡಯಾಸ್ಪೊರಾ ವಿದೇಶಿ ಭಾರತೀಯರು ಕುರಿತು ರಚಿಸಲಾಗಿದ್ದ LFINVL.M.Singvi ಸಮಿತಿಯ ಶಿಫಾರಸಿನ ಮೇರೆಗೆ ಇದನ್ನು ಆರಂಭಿಸಲಾಯಿತು. ಬದಲಾವಣೆ: ದ್ವೈವಾರ್ಷಿಕ ಆಚರಣೆ 2003ರಿಂದ 2015ರವರೆಗೆ ಪ್ರತಿ ವರ್ಷ ಈ ಸಮಾವೇಶವನ್ನು ಆಚರಿಸಲಾಗುತ್ತಿತ್ತು. ಆದರೆ 2015ರಿಂದ ಜಾರಿಗೆ ಬರುವಂತೆ ಇದನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಒನ್ಸ್ ಇನ್ 2 ಇಯರ್ಸ್ ಆಚರಿಸಲು ನಿರ್ಧರಿಸಲಾಯಿತು. ನೋಡಲ್ ಸಚಿವಾಲಯ: ಇದನ್ನು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಯೋಜಿಸುತ್ತದೆ. ಪ್ರವಾಸಿ ಭಾರತೀಯ ಸಮ್ಮಾನ್: ವಿದೇಶದಲ್ಲಿ ಸಾಧನೆಗೈದ ಮತ್ತು ಭಾರತದ ಕೀರ್ತಿ ಹೆಚ್ಚಿಸಿದ ಅನಿವಾಸಿ ಭಾರತೀಯರಿಗೆ ಈ ದಿನದಂದು ಭಾರತದ ರಾಷ್ಟ್ರಪತಿಗಳು ಅತ್ಯುನ್ನತ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಾರೆ. NIA ಮುಖ್ಯಸ್ಥರ ನೇಮಕ: ರಾಕೇಶ್ ಅಗರ್ವಾಲ್ ಅವರನ್ನು ರಾಷ್ಟ್ರೀಯ ತನಿಖಾ ದಳದ NIA ಮಹಾನಿರ್ದೇಶಕರಾಗಿ ನೇಮಿಸಲಾಯಿತು. 26/11 ಮುಂಬೈ ಭಯೋತ್ಪಾದಕ ದಾಳಿಯ ನಂತರ NIA ಕಾಯ್ದೆ 2008ರ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು ಭಾರತದ ಕೇಂದ್ರ ಭಯೋತ್ಪಾದನಾ ನಿಗ್ರಹ ತನಿಖಾ ಸಂಸ್ಥೆಯಾಗಿದೆ. ಇತ್ತೀಚಿನ ನೇಮಕಾತಿ: ಹಿರಿಯ IPS ಅಧಿಕಾರಿ ರಾಕೇಶ್ ಅಗರ್ವಾಲ್ ಅವರನ್ನು ರಾಷ್ಟ್ರೀಯ ತನಿಖಾ ದಳದ NIA ನೂತನ ಮಹಾನಿರ್ದೇಶಕರಾಗಿ ಡೈರೆಕ್ಟರ್ ಜನರಲ್ ನೇಮಕ ಮಾಡಲಾಗಿದೆ. ಸ್ಥಾಪನೆ ಹಿನ್ನೆಲೆ: 2008ರ 26 ನವೆಂಬರ್ ರಂದು ನಡೆದ ಭೀಕರ ಮುಂಬೈ ಭಯೋತ್ಪಾದಕ ದಾಳಿಯ 26/11 ಅಟ್ಯಾಕ್ಸ್ ನಂತರ ಇಂತಹ ಘಟನೆಗಳನ್ನು ತಡೆಯಲು ಮತ್ತು ತನಿಖೆ ನಡೆಸಲು ಪ್ರತ್ಯೇಕ ಸಂಸ್ಥೆಯ ಅಗತ್ಯ ಮನಗಂಡು NIA ಕಾಯ್ದೆ 2008ರ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಯಿತು. ಇದು 2009ರ ಜನವರಿಯಿಂದ ಅಧಿಕೃತವಾಗಿ ಕಾರ್ಯಾರಂಭ ಮಾಡಿತು. ಸಂಸ್ಥೆಯ ಸ್ವರೂಪ: ಇದು ಭಾರತದ ಅತ್ಯುನ್ನತ ಕೇಂದ್ರ ಭಯೋತ್ಪಾದನಾ ನಿಗ್ರಹ ತನಿಖಾ ಸಂಸ್ಥೆಯಾಗಿದೆ. ಸೆಂಟ್ರಲ್ ಕೌಂಟರ್ ಟೆರರಿಸಂ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ. ವಿಶೇಷ ಅಧಿಕಾರ: ಈ ಸಂಸ್ಥೆಗೆ ಭಾರತದಾದ್ಯಂತ ರಾಜ್ಯ ಸರ್ಕಾರದ ಯಾವುದೇ ವಿಶೇಷ ಅನುಮತಿ ಇಲ್ಲದೆಯೂ ಭಯೋತ್ಪಾದನೆಗೆ ಸಂಬಂಧಿಸಿದ ಪ್ರಕರಣಗಳನ್ನು ಸ್ವಯಂಪ್ರೇರಿತವಾಗಿ ಸುವೋ ಮೊಟು ತನಿಖೆ ನಡೆಸುವ ವಿಶೇಷ ಅಧಿಕಾರವಿದೆ. ನೋಡಲ್ ಸಚಿವಾಲಯ: NIA ಸಂಸ್ಥೆಯು ಕೇಂದ್ರ ಗೃಹ ಸಚಿವಾಲಯದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನೇರ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತದೆ. ಪ್ರಧಾನ ಕಚೇರಿ ನವದೆಹಲಿ, ಬೆಂಗಳೂರು ಸೇರಿದಂತೆ ದೇಶದ ಹಲವು ಪ್ರಮುಖ ನಗರಗಳಲ್ಲಿ ಇದರ ಪ್ರಾದೇಶಿಕ ಕಚೇರಿಗಳಿವೆ. 10 ಜನವರಿ ವಿಶ್ವ ಹಿಂದಿ ದಿನ. ವಿಶ್ವ ಹಿಂದಿ ದಿವಸ್
1975ರಲ್ಲಿ ನಾಗ್ಪುರದಲ್ಲಿ ನಡೆದ ಮೊದಲ ವಿಶ್ವ ಹಿಂದಿ ಸಮ್ಮೇಳನದ ನೆನಪಿಗಾಗಿ ಜಾಗತಿಕವಾಗಿ ಹಿಂದಿ ಭಾಷೆಯನ್ನು ಉತ್ತೇಜಿಸಲು ಇದನ್ನು ಆಚರಿಸಲಾಗುತ್ತದೆ. ದಿನಾಂಕ: ಪ್ರತಿ ವರ್ಷ 10th ಜನವರಿರಂದು ಜಾಗತಿಕವಾಗಿ ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗುತ್ತದೆ. ಹಿನ್ನೆಲೆ: 1975ರ 10th ಜನವರಿರಂದು ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಮೊದಲ ವಿಶ್ವ ಹಿಂದಿ ಸಮ್ಮೇಳನ ವರ್ಲ್ಡ್ ಹಿಂದಿ ಕಾನ್ಫರೆನ್ಸ್ ನಡೆಯಿತು. ಇದರ ನೆನಪಿಗಾಗಿ 2006ರಿಂದ ಪ್ರತಿ ವರ್ಷ 10th ಜನವರಿರಂದು ವಿಶ್ವ ಹಿಂದಿ ದಿನವನ್ನಾಗಿ ಆಚರಿಸಲು ಅಂದಿನ ಪ್ರಧಾನಿ ಡಾ. ಮನಮೋಹನ್ ಸಿಂಗ್ ನಿರ್ಧರಿಸಿದರು. ರಾಷ್ಟ್ರೀಯ ಹಿಂದಿ ದಿವಸ್. ವಿಶ್ವ ಹಿಂದಿ ದಿನ 10th ಜನವರಿ ಜಾಗತಿಕವಾಗಿ ಹಿಂದಿ ಪ್ರಚಾರಕ್ಕಾಗಿ. ರಾಷ್ಟ್ರೀಯ ಹಿಂದಿ ದಿವಸ್ 14th ಸೆಪ್ಟೆಂಬರ್ ಭಾರತದ ಸಂವಿಧಾನ ಸಭೆಯು 1949ರ 14th ಸೆಪ್ಟೆಂಬರ್ರಂದು ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ ನೆನಪಿಗಾಗಿ. ಇನ್ಫೋಸಿಸ್ ಬ್ರ್ಯಾಂಡ್ ಮೌಲ್ಯ. ಜಾಗತಿಕ ಬ್ರ್ಯಾಂಡ್ ಮೌಲ್ಯದ ಪಟ್ಟಿಯಲ್ಲಿ ಕರ್ನಾಟಕ ಮೂಲದ ಇನ್ಫೋಸಿಸ್ ಭಾರತದ 2ನೇ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ $16.3 ಬಿಲಿಯನ್ ಮತ್ತು ಜಾಗತಿಕವಾಗಿ 132ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಸ್ತುತ ವಿದ್ಯಮಾನ: ಜಾಗತಿಕ ಬ್ರ್ಯಾಂಡ್ ಮೌಲ್ಯದ ಪಟ್ಟಿಯಲ್ಲಿ ಕರ್ನಾಟಕ ಮೂಲದ ಇನ್ಫೋಸಿಸ್ ಸಂಸ್ಥೆಯು $16.3 ಬಿಲಿಯನ್ ಮೌಲ್ಯದೊಂದಿಗೆ ಭಾರತದ 2ನೇ ಅತ್ಯಂತ ಪ್ರಸ್ತುತ ವಿದ್ಯಮಾನ: ಜಾಗತಿಕ ಬ್ರ್ಯಾಂಡ್ ಮೌಲ್ಯದ ಪಟ್ಟಿಯಲ್ಲಿ ಕರ್ನಾಟಕ ಮೂಲದ ಇನ್ಫೋಸಿಸ್ ಸಂಸ್ಥೆಯು $16.3 ಬಿಲಿಯನ್ ಮೌಲ್ಯದೊಂದಿಗೆ ಭಾರತದ 2ನೇ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಾಗತಿಕವಾಗಿ ಇದು 132ನೇ ಸ್ಥಾನದಲ್ಲಿದೆ. ನಂಬರ್ 1 ಸ್ಥಾನದಲ್ಲಿ ಯಾರು? ಭಾರತದ ಮಟ್ಟಿಗೆ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳ ಪಟ್ಟಿಯಲ್ಲಿ ಟಾಟಾ ಗ್ರೂಪ್ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ. ಇನ್ಫೋಸಿಸ್ ಹಿನ್ನೆಲೆ. ಸ್ಥಾಪನೆ: 2 ಜುಲೈ 1981ರಂದು ಪುಣೆಯಲ್ಲಿ ಸ್ಥಾಪನೆಯಾಯಿತು. ನಂತರ ಇದರ ಪ್ರಧಾನ ಕಚೇರಿಯನ್ನು ಬೆಂಗಳೂರಿಗೆ ಸ್ಥಳಾಂತರಿಸಲಾಯಿತು. ಸಂಸ್ಥಾಪಕರು: ಎನ್.ಆರ್. ನಾರಾಯಣಮೂರ್ತಿ, ನಂದನ್ ನಿಲೇಕಣಿ ಸೇರಿದಂತೆ 7 ಜನ ಸಾಫ್ಟ್ವೇರ್ ವೃತ್ತಿಪರರು ಸೇರಿ ಇದನ್ನು ಪ್ರಾರಂಭಿಸಿದರು. ಪ್ರಧಾನ ಕಚೇರಿ: ಬೆಂಗಳೂರು, ಕರ್ನಾಟಕ. ಪ್ರಸ್ತುತ ಸಿಇಒ ಸಲೀಲ್ ಪರೇಖ್. 11 ಜನವರಿ UIDAI ಮ್ಯಾಸ್ಕಾಟ್ ಬಿಡುಗಡೆ. ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವು UIDAI ಗ್ರಾಮೀಣ ಜನರಲ್ಲಿ ಡಿಜಿಟಲ್ ಸಾಕ್ಷರತೆ ಹೆಚ್ಚಿಸಲು ಮತ್ತು ಆಧಾರ್ ಸೇವೆಗಳನ್ನು ಸರಳಗೊಳಿಸಲು ಉದಯ್ ಎಂಬ ಮೊದಲ ಹ್ಯುಮನಾಯ್ಡ್ ಮ್ಯಾಸ್ಕಾಟ್ ಲಾಂಛನ ಅನ್ನು ಪರಿಚಯಿಸಿತು. ಪ್ರಸ್ತುತ ವಿದ್ಯಮಾನ: ಗ್ರಾಮೀಣ ಭಾಗದ ಜನರಲ್ಲಿ ಡಿಜಿಟಲ್ ಸಾಕ್ಷರತೆ ಹೆಚ್ಚಿಸಲು ಮತ್ತು ಸೇವೆಗಳನ್ನು ಸರಳಗೊಳಿಸಲು UIDAI ಸಂಸ್ಥೆಯು ಪ್ರಥಮ ಬಾರಿಗೆ ಉದಯ್ ಎಂಬ ಹ್ಯುಮನಾಯ್ಡ್ ಮ್ಯಾಸ್ಕಾಟ್ ಲಾಂಛನ ಬೈ ಬೊಂಬೆಯನ್ನು ಪರಿಚಯಿಸಿದೆ. UIDAI ಹಿನ್ನೆಲೆ. ಸ್ಥಾಪನೆ: 28 ಜನವರಿ 2009ರಂದು ಯೋಜನಾ ಆಯೋಗದ ಈಗಿನ ನೀತಿ ಆಯೋಗ ಅಡಿಯಲ್ಲಿ ಆರಂಭಿಸಲಾಯಿತು. ಶಾಸನಬದ್ಧ ಸ್ಥಾನಮಾನ: ಆಧಾರ್ ಕಾಯ್ದೆ 2016ರ ಅಡಿಯಲ್ಲಿ ಇದಕ್ಕೆ ಅಧಿಕೃತವಾಗಿ ಶಾಸನಬದ್ಧ ಸಂಸ್ಥೆಯ ಸ್ಟ್ಯಾಚ್ಯೂಟರಿ ಬಾಡಿ ಸ್ಥಾನಮಾನ ನೀಡಲಾಯಿತು. ಸಚಿವಾಲಯ: ಇದು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮೈಟಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಪ್ರಧಾನ ಕಚೇರಿ ನವದೆಹಲಿ. 12 ಜನವರಿ ರಾಷ್ಟ್ರೀಯ ಯುವ ದಿನ. ಭಾರತದ ಶ್ರೇಷ್ಠ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಅಂಗವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಸ್ವಾಮಿ ವಿವೇಕಾನಂದರು 1897ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪಿಸಿದರು ಮತ್ತು 1893ರ ಚಿಕಾಗೋ ಧರ್ಮ ಸಂಸತ್ತಿನಲ್ಲಿ ಐತಿಹಾಸಿಕ ಭಾಷಣ ಮಾಡಿದ್ದರು. ದಿನಾಂಕ: ಪ್ರತಿ ವರ್ಷ 12 ಜನವರಿರಂದು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ಭಾರತದಾದ್ಯಂತ ರಾಷ್ಟ್ರೀಯ ಯುವ ದಿನ ನ್ಯಾಷನಲ್ ಯೂತ್ ಡೇ ಎಂದು ಆಚರಿಸಲಾಗುತ್ತದೆ. ಆರಂಭ: ಭಾರತ ಸರ್ಕಾರವು 1984ರಲ್ಲಿ 12 ಜನವರಿ ಅನ್ನು ರಾಷ್ಟ್ರೀಯ ಯುವ ದಿನವೆಂದು ಘೋಷಿಸಿತು. ಅಧಿಕೃತವಾಗಿ 1985ರಿಂದ ಇದನ್ನು ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಮೂಲ ಹೆಸರು ಮತ್ತು ಜನನ: ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಇವರು 1863ರ 12th ಜನವರಿರಂದು ಕೋಲ್ಕತ್ತಾದಲ್ಲಿ ಜನಿಸಿದರು. ಇವರ ಆಧ್ಯಾತ್ಮಿಕ ಗುರುಗಳು ಶ್ರೀ ರಾಮಕೃಷ್ಣ ಪರಮಹಂಸರು. ಚಿಕಾಗೋ ಭಾಷಣ: ಅಮೆರಿಕದ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಂಸತ್ತು ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ಸ್ ರಿಲಿಜನ್ಸ್ ಸಮಾವೇಶದಲ್ಲಿ 1893ರ 11 ಸೆಪ್ಟೆಂಬರ್ರಂದು ವಿವೇಕಾನಂದರು ಮಾಡಿದ ಭಾಷಣ ಜಗತ್ಪ್ರಸಿದ್ಧವಾಯಿತು. ಇವರು ತಮ್ಮ ಭಾಷಣವನ್ನು ಅಮೆರಿಕದ ನನ್ನ ಸಹೋದರ ಸಹೋದರಿಯರೇ ಎಂದು ಆರಂಭಿಸಿದ್ದರು. ಸಂಸ್ಥೆಗಳ ಸ್ಥಾಪನೆ: ರಾಮಕೃಷ್ಣ ಮಿಷನ್ 1 ಮೇ 1897ರಂದು ಕೋಲ್ಕತ್ತಾ ಸಮೀಪದ ಬೇಲೂರಿನಲ್ಲಿ ಸ್ಥಾಪಿಸಿದರು. ಬೇಲೂರು ಮಠ: ಇದು ರಾಮಕೃಷ್ಣ ಮಿಷನ್ನ ಪ್ರಧಾನ ಕಚೇರಿಯಾಗಿದೆ. ಇಸ್ರೋದ PSLV C-62 ಉಡಾವಣೆ. ಇಸ್ರೋ ಸಂಸ್ಥೆಯು PSLV C-62 ರಾಕೆಟ್ ಮೂಲಕ ಅತ್ಯಾಧುನಿಕ ಭೂವೀಕ್ಷಣಾ ಉಪಗ್ರಹ EOS-N1 ಅನ್ವೇಷ ಅನ್ನು ಯಶಸ್ವಿಯಾಗಿ ಧ್ರುವೀಯ ಕಕ್ಷೆಗೆ ಸೇರಿಸಿತು. PSLV ಅನ್ನು ಇಸ್ರೋದ ಕಾರ್ಯಕುದುರೆ ವರ್ಕ್ಹಾರ್ಸ್ ಆಫ್ ಇಸ್ರೋ ಎಂದು ಕರೆಯಲಾಗುತ್ತದೆ. ಇದು 4 ಹಂತಗಳ ಉಡಾವಣಾ ವಾಹನವಾಗಿದ್ದು, ಘನ ಮತ್ತು ದ್ರವ ಇಂಧನ ಹಂತಗಳನ್ನು ಪರ್ಯಾಯವಾಗಿ ಹೊಂದಿರುತ್ತದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ಅತ್ಯಂತ ಯಶಸ್ವಿ ರಾಕೆಟ್ ಆದ PSLV ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮತ್ತು ಅದು ಕೈಗೊಂಡ PSLV C-62 ಮಿಷನ್ ಕುರಿತು. 1 ಪ್ರಸ್ತುತ ಪ್ರಚಲಿತ ವಿದ್ಯಮಾನ.
ಇಸ್ರೋ ಸಂಸ್ಥೆಯು ತನ್ನ PSLV C-62 ರಾಕೆಟ್ ಬಳಸಿ EOS N-1 ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅನ್ವೇಷ ಎಂಬ ಅತ್ಯಾಧುನಿಕ ಭೂ ವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಧ್ರುವೀಯ ಕಕ್ಷೆಗೆ ಪೋಲಾರ್ ಆರ್ಬಿಟ್ ಸೇರಿಸಿತು. EOS N-1 ಅನ್ವೇಷ ಕೆಲಸವೇನು? ಇದು ಅತ್ಯಾಧುನಿಕ ಕ್ಯಾಮೆರಾಗಳು ಮತ್ತು ಸಂವೇದಕಗಳನ್ನು ಸೆನ್ಸರ್ಸ್ ಹೊಂದಿದ್ದು, ಕೃಷಿ ಭೂಮಿಯ ಸಮೀಕ್ಷೆ, ಅರಣ್ಯ ಪ್ರದೇಶಗಳ ಮೇಲ್ವಿಚಾರಣೆ, ನೈಸರ್ಗಿಕ ವಿಕೋಪಗಳ ಪ್ರವಾಹ, ಚಂಡಮಾರುತ ಮುನ್ಸೂಚನೆ ಮತ್ತು ನಕ್ಷೆ ತಯಾರಿಕೆಗೆ ಮ್ಯಾಪಿಂಗ್ ಅಗತ್ಯವಿರುವ ಹೈ ರೆಸಲ್ಯೂಷನ್ ಚಿತ್ರಗಳನ್ನು ಭೂಮಿಗೆ ರವಾನಿಸುತ್ತದೆ. 2. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ. ಪರೀಕ್ಷೆಗಳಲ್ಲಿ PSLV ರಾಕೆಟ್ ತಂತ್ರಜ್ಞಾನದ ಬಗ್ಗೆ ಪದೇ ಪದೇ ಕೇಳಲಾಗುವ ಪ್ರಮುಖ ಅಂಶಗಳು. ಇಸ್ರೋದ ಕಾರ್ಯಕುದುರೆ ವರ್ಕ್ ಹಾರ್ಸ್ ಆಫ್ ಇಸ್ರೋ. PSLV ರಾಕೆಟ್ ಅನ್ನು ಇಸ್ರೋದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಸ್ಥಿರವಾದ ರಾಕೆಟ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಭಾರತದ ಪ್ರಮುಖ ಮಿಷನ್ಗಳಾದ ಚಂದ್ರಯಾನ-1, 2008 ಮಂಗಳಯಾನ MOM 2013 ಮತ್ತು ಒಂದೇ ಬಾರಿಗೆ 104 ಉಪಗ್ರಹಗಳನ್ನು ಉಡಾವಣೆ ಮಾಡಿದ ಐತಿಹಾಸಿಕ ದಾಖಲೆಗಳು ಇದೇ ರಾಕೆಟ್ ಹೆಸರಲ್ಲಿದೆ. 4 ಹಂತಗಳ ಇಂಧನ ವ್ಯವಸ್ಥೆ 4STAG ಲಾಂಚ್ ವೆಹಿಕಲ್. PSLV ಒಂದು 4 ಹಂತಗಳ ರಾಕೆಟ್ ಆಗಿದ್ದು, ಇದು ಘನ ಸಾಲಿಡ್ ಮತ್ತು ದ್ರವ ಲಿಕ್ವಿಡ್ ಇಂಧನಗಳನ್ನು ಪರ್ಯಾಯವಾಗಿ ಆಲ್ಟರ್ನೇಟ್ಲಿ ಬಳಸುತ್ತದೆ. ಒಂದಲ ಹಂತ ಸ್ಟೇಜ್ 1 ಘನ ಇಂಧನ ಸಾಲಿಡ್ ಪ್ರೊಪೆಲೆಂಟ್, ಪ್ರಮುಖವಾಗಿ HTPB ಬಳಸಲಾಗುತ್ತದೆ. ಇದು ಆರಂಭದಲ್ಲಿ ರಾಕೆಟ್ಗೆ ಭಾರಿ ವೇಗವನ್ನು ನೀಡುತ್ತದೆ. 2. ಎರಡನೇ ಹಂತ ಸ್ಟೇಜ್ 2 ದ್ರವ ಇಂಧನ ಲಿಕ್ವಿಡ್ ಪ್ರೊಪೆಲೆಂಟ್. ಇದರಲ್ಲಿ ಇಸ್ರೋ ಅಭಿವೃದ್ಧಿಪಡಿಸಿದ ಪ್ರಸಿದ್ಧ ವಿಕಾಸ್ ಎಂಜಿನ್ ಬಳಸಲಾಗುತ್ತದೆ. 3. ಮೂರನೇ ಹಂತ ಸ್ಟೇಜ್ 3 ಘನ ಇಂಧನ ಸಾಲಿಡ್ ಪ್ರೊಪೆಲೆಂಟ್. ಇದು ರಾಕೆಟನ್ನು ವಾತಾವರಣ ಮೇಲಿನ ಪದರಕ್ಕೆ ತಳ್ಳುತ್ತದೆ. 4. ನಾಲ್ಕನೇ ಹಂತ ಸ್ಟೇಜ್ 4 ದ್ರವ ಇಂಧನ ಲಿಕ್ವಿಡ್ ಪ್ರೊಪೆಲೆಂಟ್. ಇದು ಉಪಗ್ರಹವನ್ನು ನಿಖರವಾದ ಕಕ್ಷೆಗೆ ಸೇರಿಸಲು ಸಹಾಯ ಮಾಡುತ್ತದೆ. ಧ್ರುವೀಯ ಕಕ್ಷೆ ಪೋಲಾರ್ ಆರ್ಬಿಟ್ ಎಂದರೇನು? ಇದು ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳ ಮೇಲಿಂದ ಹಾದುಹೋಗುವ ಕಕ್ಷೆಯಾಗಿದೆ. ಈ ಕಕ್ಷೆಯಲ್ಲಿರುವ ಉಪಗ್ರಹಗಳು ಭೂಮಿ ಸುತ್ತುವಾಗ ಇಡೀ ಜಗತ್ತಿನ ಪ್ರತಿಯೊಂದು ಭಾಗವನ್ನು ನಿಖರವಾಗಿ ವೀಕ್ಷಿಸಲು ಸಾಧ್ಯವಾಗುವುದರಿಂದ ಭೂ ವೀಕ್ಷಣಾ ಅರ್ತ್ ಅಬ್ಸರ್ವೇಷನ್ ಉಪಗ್ರಹಗಳನ್ನು ಹೆಚ್ಚಾಗಿ ಈ ಕಕ್ಷೆಗೆ ಸೇರಿಸಲಾಗುತ್ತದೆ. 13 ಜನವರಿ. ಕೃಷಿ ಉತ್ಪಾದನೆಯಲ್ಲಿ ಮುನ್ನಡೆ. ಹವಾಮಾನ ಸ್ಥಿತಿಸ್ಥಾಪಕತ್ವ ಹೊಂದಿದ ಹೈಬ್ರಿಡ್ ಬಿತ್ತನೆ ಬೀಜಗಳ ಬಳಕೆಯಿಂದಾಗಿ ಭಾರತವು ಒಟ್ಟಾರೆ ಭತ್ತದ ಉತ್ಪಾದನೆಯಲ್ಲಿ ನೆರೆಹೊರೆಯ ದೇಶಗಳಿಗಿಂತ ಗಮನಾರ್ಹ ಮುನ್ನಡೆ ಸಾಧಿಸಿದೆ ಎಂದು ಕೃಷಿ ಸಚಿವಾಲಯದ ದತ್ತಾಂಶ ತಿಳಿಸಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ದತ್ತಾಂಶದ ಪ್ರಕಾರ, ಭಾರತವು ಭತ್ತ ರೈಸ್ ಉತ್ಪಾದನೆಯಲ್ಲಿ ಸಾಧಿಸಿರುವ ಐತಿಹಾಸಿಕ ಮುನ್ನಡೆ ಮತ್ತು ಅದಕ್ಕೆ ಕಾರಣವಾದ ಹವಾಮಾನ ಸ್ಥಿತಿಸ್ಥಾಪಕತ್ವ ಕ್ಲೈಮೇಟ್ ರೆಸಿಲಿಯಂಟ್ ತಂತ್ರಜ್ಞಾನದ ಕುರಿತು ಪರೀಕ್ಷಾ ದೃಷ್ಟಿಕೋನದಿಂದ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಪ್ರಸ್ತುತ ಪ್ರಚಲಿತ ವಿದ್ಯಮಾನ. ಇತ್ತೀಚಿನ ವರ್ಷಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ, ಅನಿಯಮಿತ ಮುಂಗಾರು ಮಳೆ, ಹಠಾತ್ ಪ್ರವಾಹ ಮತ್ತು ಬರಗಾಲದಂತಹ ಹವಾಮಾನ ವೈಪರೀತ್ಯಗಳು ಹೆಚ್ಚಾಗುತ್ತಿವೆ. ಇಂತಹ ಸವಾಲುಗಳ ನಡುವೆಯೂ ಭಾರತವು ತನ್ನ ನೆರೆಹೊರೆಯ ದೇಶಗಳಿಗಿಂತ ಚೀನಾ, ಬಾಂಗ್ಲಾದೇಶ, ಪಾಕಿಸ್ತಾನ ಭತ್ತದ ಒಟ್ಟಾರೆ ಉತ್ಪಾದನೆಯಲ್ಲಿ ಗಮನಾರ್ಹ ಮುನ್ನಡೆ ಸಾಧಿಸಿದೆ. ಇದಕ್ಕೆ ಮುಖ್ಯ ಕಾರಣ ಹವಾಮಾನ ಸ್ಥಿತಿಸ್ಥಾಪಕತ್ವ ಹೊಂದಿದ ಹೈಬ್ರಿಡ್ ಬಿತ್ತನೆ ಬೀಜಗಳ ಕ್ಲೈಮೇಟ್ ರೆಸಿಲಿಯಂಟ್ ಹೈಬ್ರಿಡ್ ಸೀಡ್ಸ್ ವ್ಯಾಪಕ ಬಳಕೆ. 2. ಏನಿದು ಹವಾಮಾನ ಸ್ಥಿತಿಸ್ಥಾಪಕ ಬಿತ್ತನೆ ಬೀಜಗಳು? ಸಾಂಪ್ರದಾಯಿಕ ಭತ್ತದ ತಳಿಗಳು ಅತಿ ಹೆಚ್ಚು ಮಳೆಯಾದರೆ ಪ್ರವಾಹ ಕೊಳೆತು ಹೋಗುತ್ತವೆ ಅಥವಾ ಮಳೆ ಇಲ್ಲದಿದ್ದರೆ ಬರ ಒಣಗಿ ಹೋಗುತ್ತವೆ. ಆದರೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಗಳು ICAR ಅಭಿವೃದ್ಧಿಪಡಿಸಿರುವ ಹೊಸ ತಳಿಗಳು ಹವಾಮಾನದ ತೀವ್ರತೆಯನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿವೆ. ಪ್ರವಾಹ ನಿರೋಧಕ ತಳಿಗಳು ಫ್ಲಡ್ ಟಾಲರೆಂಟ್. ಉದಾಹರಣೆಗೆ ಸ್ವರ್ಣ ಸಬ್-1 ನಂತಹ ತಳಿಗಳು ಪ್ರವಾಹ ಬಂದು ನೀರು ನಿಂತರೂ 2 ವಾರಗಳ ಕಾಲ ನೀರಿನ ಅಡಿಯಲ್ಲೇ ಯಾವುದೇ ಹಾನಿಯಾಗದೆ ಬದುಕಬಲ್ಲವು. 14 ಜನವರಿ. ಸೌರ ಮೈಕ್ರೋಗ್ರಿಡ್ ಮತ್ತು ಮಕರ ಸಂಕ್ರಾಂತಿ. ಗ್ರಾಮೀಣ ಪ್ರದೇಶಗಳಲ್ಲಿ ಸೌರ ಮೈಕ್ರೋಗ್ರಿಡ್ಗಳ ಸ್ಥಾಪನೆ ಹೆಚ್ಚಾಗಿದೆ ಎಂದು ನವೀಕರಿಸಬಹುದಾದ ಇಂಧನ ಸಚಿವಾಲಯ ತಿಳಿಸಿದೆ. ಇದೇ ವೇಳೆ ಕರ್ನಾಟಕದ ಗ್ರಾಮೀಣ ಜಿಲ್ಲೆಗಳಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಾಂಸ್ಕೃತಿಕ ವೈಭವದೊಂದಿಗೆ ಆಚರಿಸಲಾಯಿತು. ಮೈಕ್ರೋಗ್ರಿಡ್ ಎಂದರೇನು? ಇದು ಸ್ಥಳೀಯವಾಗಿ ಸಣ್ಣ ಪ್ರಮಾಣದಲ್ಲಿ ಸೌರಶಕ್ತಿಯನ್ನು ಉತ್ಪಾದಿಸಿ ಒಂದು ನಿರ್ದಿಷ್ಟ ಗ್ರಾಮ ಅಥವಾ ಸಮುದಾಯಕ್ಕೆ ಸ್ವತಂತ್ರವಾಗಿ ವಿದ್ಯುತ್ ಒದಗಿಸುವ ಸಣ್ಣ ಜಾಲವಾಗಿದೆ. ಗ್ರಿಡ್ ಇದು ಸಾಂಪ್ರದಾಯಿಕ ದೊಡ್ಡ ವಿದ್ಯುತ್ ಗ್ರಿಡ್ಗಳ ಮೇಲಿನ ಅವಲಂಬನೆಯನ್ನು ತಗ್ಗಿಸುತ್ತದೆ. ನೋಡಲ್ ಸಚಿವಾಲಯ. ಭಾರತದ ನವೀಕರಿಸಬಹುದಾದ ಇಂಧನ ಸಚಿವಾಲಯವು ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ MNRE ದೇಶದ ಗ್ರಾಮೀಣ ಭಾಗಗಳಲ್ಲಿ ಸೌರ ಮೈಕ್ರೋ ಗ್ರಿಡ್ಗಳ ಸ್ಥಾಪನೆಗೆ ಉತ್ತೇಜನ ನೀಡುತ್ತಿದೆ. ಭಾರತದ ಪ್ರಮುಖ ಗುರಿ 2030 ರ ವೇಳೆಗೆ ಭಾರತವು ತಾನು ಬಳಸುವ ಒಟ್ಟು ವಿದ್ಯುತ್ ಸಾಮರ್ಥ್ಯದಲ್ಲಿ 50% ಪಳೆಯುಳಿಕೆ ರಹಿತ ನಾನ್ ಫಾಸಿಲ್ ಫ್ಯೂಯಲ್ ಅಂದರೆ ಸೌರ ಮತ್ತು ಪವನಶಕ್ತಿಯಂತಹ ನವೀಕರಿಸಬಹುದಾದ ಮೂಲಗಳಿಂದ ಪಡೆಯುವ ಗುರಿ ಹೊಂದಿದೆ. ಭೂಗೋಳಶಾಸ್ತ್ರದ ಹಿನ್ನೆಲೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಇದರೊಂದಿಗೆ ಸೂರ್ಯನ ಪಥವು ಉತ್ತರ ಗೋಳಾರ್ಧದ ಕಡೆಗೆ ಚಲಿಸಲು ಆರಂಭವಾಗುತ್ತದೆ. ಇದನ್ನು ಉತ್ತರಾಯಣ ಪುಣ್ಯಕಾಲ ಎನ್ನಲಾಗುತ್ತದೆ. ಹಗಲಿನ ಅವಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಕರ್ನಾಟಕದ ಆಚರಣೆ. ಕರ್ನಾಟಕದಲ್ಲಿ ಇದನ್ನು ಸುಗ್ಗಿಯ ಹಬ್ಬ ಹಾರ್ವೆಸ್ಟ್ ಫೆಸ್ಟಿವಲ್ ಎಂದು ಆಚರಿಸಲಾಗುತ್ತದೆ. ಈ ದಿನಂದು ಎಳ್ಳು ಬೆಲ್ಲ ಬೀರುವುದು,
ಮತ್ತು ದನಕರುಗಳನ್ನು ಕಿಚ್ಚು ಹಾಯಿಸುವುದು, ಹಸುವನ್ನು ಬೆಂಕಿಯ ಮೇಲೆ ದಾಟಿಸುವುದು ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಪ್ರಮುಖ ಸಾಂಪ್ರದಾಯಿಕ ವೈಶಿಷ್ಟ್ಯವಾಗಿದೆ. ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರುಗಳು. ತಮಿಳುನಾಡು ಪೊಂಗಲ್ ಪೊಂಗಲ್, ಪಂಜಾಬ್ ಬೈ ಹರಿಯಾಣ ಲೋಹ್ರಿ ಲೋಹ್ರಿ, ಅಸ್ಸಾಂ ಭೋಗಾಲಿ ಬಿಹು ಭೋಗಾಲಿ ಬಿಹು, ಗುಜರಾತ್ ಉತ್ತರಾಯಣ ಇಲ್ಲಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಯುತ್ತದೆ. 15th ಜನವರಿ ಭಾರತೀಯ ಸೇನಾ ದಿನ ಇಂಡಿಯನ್ ಆರ್ಮಿ ಡೇ. ದೇಶಾದ್ಯಂತ ಮಿಲಿಟರಿ ಪರೇಡ್ಗಳೊಂದಿಗೆ ಆರ್ಮಿ ಡೇ ಆಚರಿಸಲಾಯಿತು. 1949ರ 15th ಜನವರಿರಂದು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕರ್ನಾಟಕದ ಕೊಡಗಿನವರು. ಅವರು ಬ್ರಿಟಿಷ್ ಜನರಲ್ ರಾಯ್ ಬುಚರ್ ಅವರಿಂದ ಭಾರತೀಯ ಭೂಸೇನೆಯ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡ ನೆನಪಿಗಾಗಿ ಇದನ್ನು ಆಚರಿಸಲಾಗುತ್ತದೆ. ಐತಿಹಾಸಿಕ ಹಿನ್ನೆಲೆ 1949ರ 15th ಜನವರಿರಂದು ಲೆಫ್ಟಿನೆಂಟ್ ಜನರಲ್ ಕೆಎಂ ಕಾರ್ಯಪ್ಪ ಅವರು ಭಾರತೀಯ ಭೂಸೇನೆಯ ಕೊನೆಯ ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಆಗಿದ್ದ ಜನರಲ್ ಸರ್ ಫ್ರಾನ್ಸಿಸ್ ರಾಯ್ ಬುಚರ್ ಅವರಿಂದ ಅಧಿಕಾರ ವಹಿಸಿಕೊಂಡರು. ಈ ಮೂಲಕ ಅವರು ಸ್ವತಂತ್ರ ಭಾರತದ ಮೊದಲ ಭಾರತೀಯ ಕಮಾಂಡರ್ ಇನ್ ಚೀಫ್ ಆದರು. ಈ ಐತಿಹಾಸಿಕ ದಿನದ ನೆನಪಿಗಾಗಿ ಪ್ರತಿ ವರ್ಷ 15th ಜನವರಿಯನ್ನು ಭೂಸೇನಾ ದಿನ ಎಂದು ಆಚರಿಸಲಾಗುತ್ತದೆ. ಫೀಲ್ಡ್ ಮಾರ್ಷಲ್ ಪದವಿ. ಕೆಎಂ ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಅತ್ಯುನ್ನತ ಮತ್ತು ಗೌರವಾನ್ವಿತ ಪಂಚತಾರಾ 5 STR ಶ್ರೇಣಿಯಾದ ಫೀಲ್ಡ್ ಮಾರ್ಷಲ್ ಪದವಿ ಪಡೆದ ಎರಡನೇ ಅಧಿಕಾರಿಯಾಗಿದ್ದಾರೆ. 1986ರಲ್ಲಿ ಈ ಪದವಿ ನೀಡಲಾಯಿತು. ಕೊಡಗಿನ ಹೆಮ್ಮೆ. ಕಾರ್ಯಪ್ಪ ಅವರು ಮೂಲತಃ ಕರ್ನಾಟಕದ ಕೊಡಗು ಜಿಲ್ಲೆಯ ಶನಿವಾರ ಸಂತೆಯವರು. ಇವರನ್ನು ಸೇನೆಯಲ್ಲಿ ಪ್ರೀತಿಯಿಂದ ಕಿಪ್ಪರ್ ಎಂದು ಕರೆಯಲಾಗುತ್ತಿತ್ತು. ಸೇನೆಯ ಇತರ ದಿನಗಳು ನೆನಪಿಡಿ. ವಾಯುಸೇನಾ ದಿನ ಏರ್ ಫೋರ್ಸ್ ಡೇ 8th ಅಕ್ಟೋಬರ್, ನೌಕಾಸೇನಾ ದಿನ ನೇವಿ ಡೇ 4th ಡಿಸೆಂಬರ್, ಸಶಸ್ತ್ರ ಪಡೆಗಳ ಧ್ವಜ ದಿನ ಆರ್ಮ್ಡ್ ಫೋರ್ಸಸ್ ಫ್ಲಾಗ್ ಡೇ 7th ಡಿಸೆಂಬರ್. 16th ಜನವರಿ WEF ಜಾಗತಿಕ ಅಪಾಯಗಳ ವರದಿ 2026. ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆ WEF ಸಭೆಯಲ್ಲಿ ಈ ವರದಿ ಬಿಡುಗಡೆಯಾಯಿತು. ಇದು ಜಾಗತಿಕ ಸ್ಥಿರತೆಗೆ, ಭೂ ಆರ್ಥಿಕ ಸಂಘರ್ಷ, ಜಿಯೋ ಎಕನಾಮಿಕ್ ಕನ್ಫ್ರಂಟೇಷನ್ ಮತ್ತು AI ಚಾಲಿತ ತಪ್ಪು ಮಾಹಿತಿ AI ಡ್ರಿವನ್ ಮಿಸ್ಇನ್ಫರ್ಮೇಷನ್ ಅತ್ಯಂತ ಪ್ರಮುಖ ತಕ್ಷಣದ ಅಪಾಯಗಳು ಎಂದು ಗುರುತಿಸಿದೆ. ವರದಿಯ ಮುಖ್ಯಾಂಶ. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ನಡೆದ ವಿಶ್ವ ಆರ್ಥಿಕ ವೇದಿಕೆಯ WEF ವಾರ್ಷಿಕ ಸಭೆಯಲ್ಲಿ ಜಾಗತಿಕ ಅಪಾಯಗಳ ವರದಿ 2026 ಅನ್ನು ಬಿಡುಗಡೆ ಮಾಡಲಾಗಿದೆ. ಪ್ರಮುಖ ಅಪಾಯಗಳು. ಈ ವರದಿಯು ಮುಂದಿನ ಕೆಲ ವರ್ಷಗಳಲ್ಲಿ ಜಾಗತಿಕ ಸ್ಥಿರತೆಗೆ ಎದುರಾಗಲಿರುವ ಎರಡು ಅತ್ಯಂತ ಪ್ರಮುಖ ತಕ್ಷಣದ ಅಪಾಯಗಳನ್ನು ಟಾಪ್ ಇಮಿಡಿಯೇಟ್ ರಿಸ್ಕ್ಸ್ ಗುರುತಿಸಿದೆ. ಭೂ ಆರ್ಥಿಕ ಸಂಘರ್ಷ, ಜಿಯೋ ಎಕನಾಮಿಕ್ ಕಾನ್ಫ್ರಂಟೇಷನ್, ದೇಶಗಳ ನಡುವಿನ ವ್ಯಾಪಾರ ಸಮರ ಮತ್ತು ಆರ್ಥಿಕ ನಿರ್ಬಂಧಗಳು. AI ಚಾಲಿತ ತಪ್ಪು ಮಾಹಿತಿ, AI ಡ್ರಿವನ್ ಮಿಸ್ಇನ್ಫರ್ಮೇಷನ್ ಬೈ ಡಿಸ್ಇನ್ಫರ್ಮೇಷನ್, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ, ಡೀಪ್ಫೇಕ್ಸ್ ಇತ್ಯಾದಿ ದುರ್ಬಳಕೆಯಿಂದ ಹರಡುವ ಸುಳ್ಳು ಸುದ್ದಿಗಳು. WEF ಹಿನ್ನೆಲೆ. ಸ್ಥಾಪನೆ 1971 ಲಾಭರಹಿತ ಸಂಸ್ಥೆಯಾಗಿ ಸ್ಥಾಪಕ ಕ್ಲೌಸ್ ಶ್ವಾಬ್ ಅವರಿಂದ ಜರ್ಮನ್ ಪ್ರೊಫೆಸರ್ ಆಗಿದ್ದಾಗ ಆರಂಭವಾಯಿತು. ಪ್ರಧಾನ ಕಚೇರಿ ಕೊಲೊಗ್ನಿ, ಸ್ವಿಟ್ಜರ್ಲೆಂಡ್. ವಾರ್ಷಿಕ ಸಭೆ. ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಸ್ವಿಟ್ಜರ್ಲೆಂಡ್ನ ಐಷಾರಾಮಿ ರೆಸಾರ್ಟ್ ನಗರವಾದ ದಾವೋಸ್ನಲ್ಲಿ ಇದರ ಪ್ರಸಿದ್ಧ ವಾರ್ಷಿಕ ಸಭೆ ನಡೆಯುತ್ತದೆ. 17 ಜನವರಿ ವ್ಯಾಯಾಮ ದೋಸ್ತಿ -17 ಎಕ್ಸರ್ಸೈಸ್ ದೋಸ್ತಿ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ದೇಶಗಳ ತಟರಕ್ಷಣಾ ಪಡೆಗಳ ನಡುವೆ 17ನೇ ಆವೃತ್ತಿಯ ದೋಸ್ತಿ ಜಂಟಿ ಸಮರಾಭ್ಯಾಸ ನಡೆಯಿತು. ಹಿಂದೂ ಮಹಾಸಾಗರ ಪ್ರದೇಶದ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಪ್ರಮುಖವಾಗಿರುವ ದೋಸ್ತಿ -17 ಎಕ್ಸರ್ಸೈಸ್ DOSTI-17 ಜಂಟಿ ಸಮರಾಭ್ಯಾಸದ ಕುರಿತು ಪರೀಕ್ಷಾ ದೃಷ್ಟಿಕೋನದಿಂದ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಪ್ರಸ್ತುತ ಪ್ರಚಲಿತ ವಿದ್ಯಮಾನ ಕರೆಂಟ್ ಕಾಂಟೆಕ್ಸ್ಟ್. ಭಾರತೀಯ ತಟರಕ್ಷಣಾ ಪಡೆ, ಇಂಡಿಯನ್ ಕೋಸ್ಟ್ ಗಾರ್ಡ್, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ದೇಶಗಳ ರಕ್ಷಣಾ ಪಡೆಗಳ ನಡುವೆ 17ನೇ ಆವೃತ್ತಿಯ ದೋಸ್ತಿ DOSTI-17 ಜಂಟಿ ಸಮರಾಭ್ಯಾಸವು ಹಿಂದೂ ಮಹಾಸಾಗರದಲ್ಲಿ ನಡೆಯಿತು. ಉದ್ದೇಶ: ಮೂರೂ ದೇಶಗಳ ತಟರಕ್ಷಣಾ ಪಡೆಗಳ ನಡುವೆ ಪರಸ್ಪರ ಸಹಕಾರವನ್ನು ವೃದ್ಧಿಸುವುದು, ಸಮುದ್ರದಲ್ಲಿ ಸಂಭವಿಸುವ ಅಪಘಾತಗಳ ಸಮಯದಲ್ಲಿ ಜಂಟಿ ರಕ್ಷಣಾ ಕಾರ್ಯಾಚರಣೆ ಸರ್ಚ್ ಅಂಡ್ ರೆಸ್ಕ್ಯೂ ನಡೆಸುವುದು ಮತ್ತು ಕಡಲ್ಗಳ್ಳತನ, ಪೈರಸಿ ಹಾಗೂ ಮಾದಕ ದ್ರವ್ಯ ಸಾಗಣೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಯುವುದು. 2. ದೋಸ್ತಿ ಸಮರಾಭ್ಯಾಸದ ಇತಿಹಾಸ. ಆರಂಭ. ಈ ಸಮರಾಭ್ಯಾಸವು ಮೊದಲ ಬಾರಿಗೆ 1991ರಲ್ಲಿ ಆರಂಭವಾಯಿತು. ದ್ವಿಪಕ್ಷೀಯದಿಂದ ತ್ರಿಪಕ್ಷೀಯಕ್ಕೆ. ಆರಂಭದಲ್ಲಿ ಇದು ಕೇವಲ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ನಡುವಿನ ದ್ವಿಪಕ್ಷೀಯ ಬೈಲೇಟರಲ್ ವ್ಯಾಯಾಮವಾಗಿತ್ತು. ಆದರೆ 2012ರಲ್ಲಿ ಶ್ರೀಲಂಕಾ ದೇಶವು 3ನೇ ಸದಸ್ಯ ರಾಷ್ಟ್ರವಾಗಿ ಅಧಿಕೃತವಾಗಿ ಸೇರ್ಪಡೆಗೊಂಡ ನಂತರ ಇದು ತ್ರಿಪಕ್ಷೀಯ ಟ್ರಿಲೇಟರಲ್ ಸಮರಾಭ್ಯಾಸವಾಗಿ ಮಾರ್ಪಟ್ಟಿತು. ಇದು ಪ್ರತಿ 2 ವರ್ಷಗಳಿಗೊಮ್ಮೆ ಬೈನಿಯಲ್ ನಡೆಯುತ್ತದೆ. 3. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ಯಾಟಿಕ್ ಏಜ್. ಪರೀಕ್ಷೆಗಳಲ್ಲಿ ಭಾರತದ ಕಡಲ ಭದ್ರತೆ ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಕೇಳಲಾಗುವ ಪ್ರಮುಖ ಅಂಶಗಳು. ಸಾಗರ್ ನೀತಿ, ಸಾಗರ್ ವಿಷನ್.
ಭಾರತ ಸರ್ಕಾರವು ಹಿಂದೂ ಮಹಾಸಾಗರದ ನೆರೆಹೊರೆಯ ರಾಷ್ಟ್ರಗಳ ರಕ್ಷಣೆಗಾಗಿ ಸಾಗರ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಎಂಬ ಕಾರ್ಯತಂತ್ರವನ್ನು ಹೊಂದಿದೆ. ದೋಸ್ತಿಯಂತಹ ಸಮರಾಭ್ಯಾಸಗಳು ಈ ಸಾಗರ್ ನೀತಿಯನ್ನು ಯಶಸ್ವಿಗೊಳಿಸಲು ಸಹಾಯ ಮಾಡುತ್ತವೆ. ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾದ ಭೌಗೋಳಿಕ ಮಹತ್ವ. ಭಾರತದ ದಕ್ಷಿಣಕ್ಕಿರುವ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ ದೇಶಗಳು ಜಾಗತಿಕ ಸಮುದ್ರ ವ್ಯಾಪಾರದ ಪ್ರಮುಖ ಹಡಗು ಮಾರ್ಗಗಳ ಸೀ ಲೈನ್ಸ್ ಆಫ್ ಕಮ್ಯುನಿಕೇಷನ್ SLOCಗಳು ಬಳಿ ಇವೆ. ಆದ್ದರಿಂದ ಈ ಪ್ರದೇಶದಲ್ಲಿ ಚೀನಾದ ಪ್ರಭಾವವನ್ನು ನಿಯಂತ್ರಿಸಲು ಮತ್ತು ಕಡಲ ಭದ್ರತೆ ಕಾಯ್ದುಕೊಳ್ಳಲು ಭಾರತಕ್ಕೆ ಈ ಎರಡು ದೇಶಗಳ ಸಹಕಾರ ಅತ್ಯಂತ ಅಗತ್ಯವಾಗಿದೆ. ನೆರೆಹೊರೆಯ ದೇಶಗಳೊಂದಿಗೆ ಭಾರತದ ಇತರ ಪ್ರಮುಖ ಸಮರಾಭ್ಯಾಸಗಳು. ಶ್ರೀಲಂಕಾ ಜೊತೆ ಮಿತ್ರಶಕ್ತಿ ಭೂಸೇನೆ ಸ್ಲೇನೆಕ್ಸ್ SLINETS ನೌಕಾಸೇನೆ. ಮಾಲ್ಡೀವ್ಸ್ ಜೊತೆ ಕ್ವೆರಿನಿಕೋರಿನ್ ಭೂಸೇನೆ. 18 ಜನವರಿ. ಚಿಟ್ಟೆ ಅಭಯಾರಣ್ಯ. ಕೇರಳ ರಾಜ್ಯವು ತನ್ನ ಮೊದಲ ಪ್ರತ್ಯೇಕ ಚಿಟ್ಟೆ ಉದ್ಯಾನವನ್ನು ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಕಣ್ಣೂರಿನ ಆರಲಂ ವನ್ಯಜೀವಿ ಅಭಯಾರಣ್ಯದಲ್ಲಿ ಉದ್ಘಾಟಿಸಿತು. ಕೇರಳ ರಾಜ್ಯವು ಕರ್ನಾಟಕದ ಕೊಡಗುಡಿಗೆ ಹೊಂದಿಕೊಂಡಿರುವ ಕಣ್ಣೂರು ಜಿಲ್ಲೆಯ ಆರಲ ವನ್ಯಜೀವಿ ಅಭಯಾರಣ್ಯದಲ್ಲಿ ಅರಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ಥಾಪಿಸಿರುವ ಪ್ರಪ್ರಥಮ ಚಿಟ್ಟೆ ಉದ್ಯಾನದ ಬಟರ್ಫ್ಲೈ ಪಾರ್ಕ್ ಕುರಿತು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಪ್ರಸ್ತುತ ಪ್ರಚಲಿತ ವಿದ್ಯಮಾನ ಕರೆಂಟ್ ಕಾಂಟೆಕ್ಸ್ಟ್. ಕೇರಳ ಸರ್ಕಾರವು ತನ್ನ ಮೊದಲ ಸಮಗ್ರ ಮತ್ತು ಪ್ರತ್ಯೇಕ ಚಿಟ್ಟೆ ಉದ್ಯಾನವನ್ನು ಆರಲಂ ವನ್ಯಜೀವಿ ಅಭಯಾರಣ್ಯದ ವ್ಯಾಪ್ತಿಯಲ್ಲಿ ಉದ್ಘಾಟಿಸಿದೆ. ಏನಿದರ ವಿಶೇಷತೆ? ಈ ಪ್ರದೇಶವು ಪಶ್ಚಿಮ ಘಟ್ಟಗಳ ವೆಸ್ಟರ್ನ್ ಘಾಟ್ಸ್ ದಟ್ಟವಾದ ನಿತ್ಯ ಹರಿದ್ವರ್ಣ ಕಾಡುಗಳನ್ನು ಹೊಂದಿದ್ದು, ನೂರಾರು ಅಪರೂಪದ ಚಿಟ್ಟೆ ಪ್ರಭೇದಗಳಿಗೆ ನೈಸರ್ಗಿಕ ಆವಾಸಸ್ಥಾನವಾಗಿದೆ. ಈ ಉದ್ಯಾನವು ಚಿಟ್ಟೆಗಳ ಸಂತಾನೋತ್ಪತ್ತಿ, ಸಂಶೋಧನೆ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಈಕೋ ಟೂರಿಸಂ ಉತ್ತೇಜಿಸುವ ಗುರಿ ಹೊಂದಿದೆ. 2. ಆರಲಂ ವನ್ಯಜೀವಿ ಅಭಯಾರಣ್ಯದ ವೈಶಿಷ್ಟ್ಯಗಳು. ಆರಲಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ಥಳ. ಇದು ಕೇರಳದ ಅತ್ಯಂತ ಉತ್ತರದ ಕಣ್ಣೂರು ಜಿಲ್ಲೆಯಲ್ಲಿದೆ ಮತ್ತು ಕರ್ನಾಟಕದ ಕೊಡಗು ಕಾಡಾಗು ಜಿಲ್ಲೆಗಳಿಗೆ ನೇರವಾಗಿ ಹೊಂದಿಕೊಂಡಿದೆ. ಭೌಗೋಳಿಕತೆ. ಇದು ಪಶ್ಚಿಮ ಘಟ್ಟಗಳ ಬ್ರಹ್ಮಗಿರಿ ವನ್ಯಜೀವಿ ಅಭಯಾರಣ್ಯದ ಸಾಲಿಗೆ ಸೇರುತ್ತದೆ. ಇಲ್ಲಿನ ಅತ್ಯಂತ ಎತ್ತರದ ಶಿಖರ ಚೀನಿಮುಡಿ. ಜೀವವೈವಿಧ್ಯ. ಇದು ಮಲಬಾರ್ ದೈತ್ಯ ಅಳಿಲು, ಮಲಬಾರ್ ಜಾಯಿಂಟ್ ಸ್ಕ್ವಿರಲ್, ನೀಲಗಿರಿ ಲಾಂಗೂರ್ ಮತ್ತು ವಿವಿಧ ಅಪರೂಪದ ಪಕ್ಷಿ ಹಾಗೂ ಕೀಟ ಪ್ರಭೇದಗಳಿಗೆ ಆಶ್ರಯ ನೀಡಿದೆ. ಇಲ್ಲಿ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯ ಚಿಟ್ಟೆಗಳು ಗುಂಪು ವಲಸೆ ಬಟರ್ಫ್ಲೈ ಮೈಗ್ರೇಷನ್ ಹೋಗುವ ವಿದ್ಯಮಾನ ಕಂಡುಬರುತ್ತದೆ. 3. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ರಾಟೇಜ್. ಚಿಟ್ಟೆ ಸಂರಕ್ಷಣೆ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ಅಂಶಗಳು. ಕರ್ನಾಟಕದ ಮೊದಲ ಚಿಟ್ಟೆ ಉದ್ಯಾನ ಬೆಂಗಳೂರು. ಕೇರಳಕ್ಕೆ ಇದು ಮೊದಲನೆಯದಾಗಿರಬಹುದು, ಆದರೆ ಭಾರತದ ಅತ್ಯಂತ ಮೊದಲ ಬಾರಿಗೆ ಪ್ರತ್ಯೇಕ ಚಿಟ್ಟೆ ಉದ್ಯಾನವನ್ನು ಸ್ಥಾಪಿಸಿದ್ದು ನಮ್ಮ ಕರ್ನಾಟಕದಲ್ಲಿ. ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ 2006ರಲ್ಲಿ ದೇಶದ ಪ್ರಥಮ ಸುಸಜ್ಜಿತ ಚಿಟ್ಟೆ ಉದ್ಯಾನವನ್ನು ಸಾರ್ವಜನಿಕರಿಗೆ ಮುಕ್ತಗೊಳಿಸಲಾಯಿತು. ರಾಜ್ಯ ಚಿಟ್ಟೆಗಳು ಸ್ಟೇಟ್ ಬಟರ್ಫ್ಲೈಸ್. ಪರಿಸರ ಜಾಗೃತಿಗಾಗಿ ಭಾರತದ ಹಲವು ರಾಜ್ಯಗಳು ತಮ್ಮದೇ ಆದ ಅಧಿಕೃತ ರಾಜ್ಯ ಚಿಟ್ಟೆಯನ್ನು ಘೋಷಿಸಿಕೊಂಡಿವೆ. ಕರ್ನಾಟಕದ ರಾಜ್ಯ ಚಿಟ್ಟೆ ಸದರ್ನ್ ಬರ್ಡ್ವಿಂಗ್. ಇದು ಭಾರತದ ಅತಿ ದೊಡ್ಡ ಗಾತ್ರದ ಚಿಟ್ಟೆಯಾಗಿದೆ. ಕೇರಳದ ರಾಜ್ಯ ಚಿಟ್ಟೆ ಮಲಬಾರ್ ಬ್ಯಾಂಡೆಡ್ ಪೀಕಾಕ್. ಪರಿಸರ ವ್ಯವಸ್ಥೆಯಲ್ಲಿ ಚಿಟ್ಟೆಗಳ ಪಾತ್ರ. ಪರಾಗಸ್ಪರ್ಶಕಗಳು ಪಾಲಿನೇಟರ್ಸ್. ಜೇನುನೊಣಗಳಂತೆ ಚಿಟ್ಟೆಗಳು ಕೃಷಿ ಮತ್ತು ಕಾಡಿನ ಸಸ್ಯಗಳ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಪರಿಸರ ಸೂಚಕಗಳು ಬಯೋ ಇಂಡಿಕೇಟರ್ಸ್. ಚಿಟ್ಟೆಗಳು ಹವಾಮಾನ ಬದಲಾವಣೆ ಮತ್ತು ವಾಯು ಮಾಲಿನ್ಯಕ್ಕೆ ತಕ್ಷಣ ಸ್ಪಂದಿಸುತ್ತವೆ. ಒಂದು ಪ್ರದೇಶದಲ್ಲಿ ಚಿಟ್ಟೆಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಎಂದರೆ ಅಲ್ಲಿನ ಪರಿಸರ ವ್ಯವಸ್ಥೆ ಹಾಳಾಗುತ್ತಿದೆ ಎಂದು ಅರ್ಥ. 19 ಜನವರಿ. ರಾಜ್ಯ ನೀತಿಗಳು ಮತ್ತು ಕೃಷಿ. ಪಂಜಾಬ್ ಸರ್ಕಾರವು ಪ್ರತಿ ಕುಟುಂಬಕ್ಕೆ ₹10 ಲಕ್ಷದವರೆಗೆ ನಗದು ರಹಿತ ಆರೋಗ್ಯ ವಿಮೆ ನೀಡುವ ಮುಖ್ಯಮಂತ್ರಿ ಸೆಹತ್ ಯೋಜನೆ ಜಾರಿಗೆ ತಂದಿತು. ಅದೇ ಸಮಯದಲ್ಲಿ ಧಾರವಾಡ ಮತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯಗಳು ಅನಿಯಮಿತ ಮಳೆಯನ್ನು ಎದುರಿಸಲು ರೈತರಿಗಾಗಿ ಬೆಳೆ ರಕ್ಷಣೆ ಸಲಹಾ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದವು. ಯೋಜನೆಯ ವಿವರ. ಪಂಜಾಬ್ ಸರ್ಕಾರವು ತನ್ನ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಾರ್ಷಿಕವಾಗಿ ₹10 ಲಕ್ಷದವರೆಗೆ ಉಚಿತ ನಗದು ರಹಿತ ಕ್ಯಾಶ್ಲೆಸ್ ಆರೋಗ್ಯ ವಿಮೆಯನ್ನು ಒದಗಿಸಲು ಮುಖ್ಯಮಂತ್ರಿ ಸೆಹತ್ ಯೋಜನೆ ಜಾರಿಗೆ ತಂದಿದೆ. ವಿಶೇಷತೆ. ಇದು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ₹5 ಲಕ್ಷ ವಿಮೆ ಯೋಜನೆಗಿಂತ ಹೆಚ್ಚಿನ ಮೊತ್ತದ ಕವರೇಜ್ ಒದಗಿಸುವ ರಾಜ್ಯ ಮಟ್ಟದ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ಯೋಜನೆಯಾಗಿದೆ. ಪರೀಕ್ಷಾ ದೃಷ್ಟಿ. ಸಾಮಾನ್ಯವಾಗಿ ಕೆಪಿಎಸ್ಸಿ ಪರೀಕ್ಷೆಗಳಲ್ಲಿ ಇತರ ರಾಜ್ಯಗಳ ಇಂತಹ ಪ್ರಮುಖ ಮತ್ತು ವಿನೂತನ ಸಾಮಾಜಿಕ ಭದ್ರತಾ ಯೋಜನೆಗಳ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 20 ಜನವರಿ. ಗೂಗಲ್ ಜೆಮಿನಿ IPL ಒಪ್ಪಂದ. ಬಿಸಿಸಿಐ ಮುಂಬರುವ IPL ಟೂರ್ನಿಗಳ ಶೀರ್ಷಿಕೆ ಪ್ರಾಯೋಜಕತ್ವಕ್ಕಾಗಿ ಟೈಟಲ್ ಸ್ಪಾನ್ಸರ್ಶಿಪ್ ಗೂಗಲ್ನ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವಾದ ಜೆಮಿನಿ ಜೊತೆಗೆ ₹270 ಕೋಟಿ ಮೌಲ್ಯದ ಬೃಹತ್ ಒಪ್ಪಂದಕ್ಕೆ ಸಹಿ ಹಾಕಿತು.
ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ BCCI ಮತ್ತು ಗೂಗಲ್ ಸಂಸ್ಥೆಯ ನಡುವೆ ನಡೆದಿರುವ ಈ ಬೃಹತ್ ಪ್ರಾಯೋಜಕತ್ವ ಒಪ್ಪಂದವನ್ನು ಪ್ರಮುಖ ಸರ್ಕಾರಿ ನಿಯಂತ್ರಣ ಸಂಸ್ಥೆಗಳು, ಕ್ರೀಡಾ ಸಚಿವಾಲಯ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ದೃಷ್ಟಿಕೋನದಿಂದ ಈ ಕೆಳಗಿನಂತೆ ವಿಶ್ಲೇಷಿಸಬಹುದು. 1. ಕ್ರೀಡಾ ಮತ್ತು ಯುವಜನ ವ್ಯವಹಾರಗಳ ಸಚಿವಾಲಯದ MYAS ದೃಷ್ಟಿಕೋನ. ಕ್ರೀಡಾ ಆರ್ಥಿಕತೆಯ ಸಬಲೀಕರಣ. ಭಾರತ ಸರ್ಕಾರ ಮತ್ತು ಕ್ರೀಡಾ ಸಚಿವಾಲಯವು ದೇಶದಲ್ಲಿ ಕ್ರೀಡಾ ಮೂಲಸೌಕರ್ಯಗಳನ್ನು ಬಲಪಡಿಸಲು ಖಾಸಗಿ ವಲಯದ ಹೂಡಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ₹270 ಕೋಟಿಯ ಈ ಒಪ್ಪಂದವು ಭಾರತೀಯ ಕ್ರೀಡಾ ಮಾರುಕಟ್ಟೆಯ ಜಾಗತಿಕ ಮೌಲ್ಯವನ್ನು ಎತ್ತಿ ಹಿಡಿಯುತ್ತದೆ. ತಂತ್ರಜ್ಞಾನ ಮತ್ತು ಕ್ರೀಡೆಯ ಸಮ್ಮಿಲನ. ಕ್ರೀಡಾ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ AI ತಂತ್ರಜ್ಞಾನವನ್ನು ಅಧಿಕೃತವಾಗಿ ಅಳವಡಿಸಿಕೊಳ್ಳಲು ಮತ್ತು ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ ಪೂರಕವಾಗಿ ಯುವಜನರಲ್ಲಿ ತಂತ್ರಜ್ಞಾನದ ಜಾಗೃತಿ ಮೂಡಿಸಲು ಈ ಒಪ್ಪಂದವು ಪ್ರಮುಖ ವೇದಿಕೆಯಾಗಿದೆ. 2. ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ MCA ಮತ್ತು ವಾಣಿಜ್ಯ ನಿಯಮಗಳು. ಬ್ರ್ಯಾಂಡ್ ಪ್ರಾಯೋಜಕತ್ವ ಮತ್ತು FDI ನಿಯಮಗಳು. ಗೂಗಲ್ ಒಂದು ಜಾಗತಿಕ ಬಹುರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಯಾಗಿರುವುದರಿಂದ ಈ ₹270 ಕೋಟಿ ಮೌಲ್ಯದ ವಾಣಿಜ್ಯ ಒಪ್ಪಂದವು ಭಾರತದ ವಿದೇಶಿ ನೇರ ಹೂಡಿಕೆ FDI ನೀತಿಗಳು ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ವಿಧಿಸಿರುವ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ FEMA ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ನಿಯಮಾವಳಿಗಳಿಗೆ ಒಳಪಟ್ಟಿರುತ್ತದೆ. ಕಂಪನಿಗಳ ಕಾಯ್ದೆ ಮತ್ತು ಪಾರದರ್ಶಕತೆ. BCCI ತಮಿಳುನಾಡು ಸೊಸೈಟಿಗಳ ನೋಂದಣಿ ಕಾಯ್ದೆಯಡಿ ನೋಂದಾಯಿತ ಸಂಸ್ಥೆಯಾಗಿದ್ದರೂ ಇಂತಹ ಬೃಹತ್ ವಾಣಿಜ್ಯ ಒಪ್ಪಂದಗಳನ್ನು ತರಲು ಕಂಪನಿಗಳ ಕಾಯ್ದೆ ಮತ್ತು ಮುಕ್ತ ಮಾರುಕಟ್ಟೆ ಸ್ಪರ್ಧಾತ್ಮಕ ನಿಯಮಗಳ ಪ್ರಕಾರ ಪಾರದರ್ಶಕ ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ಅನುಸರಿಸಬೇಕಾಗುತ್ತದೆ. 3. ಭಾರತೀಯ ಸ್ಪರ್ಧಾತ್ಮಕ ಆಯೋಗದ CCI ಕಾಂಪಿಟಿಷನ್ ಕಮಿಷನ್ ಆಫ್ ಇಂಡಿಯಾ ಪಾತ್ರ. ಮುಕ್ತ ಮಾರುಕಟ್ಟೆ ಮತ್ತು ಏಕಸ್ವಾಮ್ಯ ನಿಯಂತ್ರಣ. ಭಾರತೀಯ ಸ್ಪರ್ಧಾತ್ಮಕ ಆಯೋಗವು CCI ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಸಂಸ್ಥೆಯ ಏಕಸ್ವಾಮ್ಯ ಮನಾಪಲಿ ಏರ್ಪಡದಂತೆ ಗಮನ ಹರಿಸುತ್ತದೆ. ಗೂಗಲ್ನ ಜೆಮಿನಿ IPL ನಂತಹ ಬೃಹತ್ ಸಾರ್ವಜನಿಕ ವೇದಿಕೆಯ ಶೀರ್ಷಿಕೆ ಪ್ರಾಯೋಜಕತ್ವವನ್ನು ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದಾಗ ಅದು ದೇಶದ ಡಿಜಿಟಲ್ ಮತ್ತು AI ಮಾರುಕಟ್ಟೆಯಲ್ಲಿ ಆರೋಗ್ಯಕರ ಸ್ಪರ್ಧೆಯನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ CCI ಮಾರ್ಗಸೂಚಿಗಳನ್ನು ಅನುಸರಿಸಬೇಕಾಗುತ್ತದೆ. 4. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ಯಾಟಿಕೇಜ್. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಮುಖ ನಿಯಂತ್ರಣ ಸಂಸ್ಥೆಗಳ ವಿವರಗಳು. BCCI ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ. ಸ್ಥಾಪನೆ 1928. ಪ್ರಧಾನ ಕಚೇರಿ ವಾಂಖೆಡೆ ಸ್ಟೇಡಿಯಂ, ಮುಂಬೈ. ಇದು ಭಾರತದಲ್ಲಿ ಕ್ರಿಕೆಟ್ ನಿಯಂತ್ರಿಸುವ ಅತ್ಯುನ್ನತ ಸ್ವಾಯತ್ತ ಸಂಸ್ಥೆಯಾಗಿದೆ. ಭಾರತೀಯ ಸ್ಪರ್ಧಾತ್ಮಕ ಆಯೋಗ CCI. ಸ್ಥಾಪನೆ ಸ್ಪರ್ಧಾತ್ಮಕ ಕಾಯ್ದೆ 2002 ರ ಅಡಿಯಲ್ಲಿ 2009 ರಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಸಂಸ್ಥೆ ಸ್ಟ್ಯಾಚ್ಯುಟರಿ ಬಾಡಿ. ಇದು ಮಾರುಕಟ್ಟೆಯಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಸ್ಪರ್ಧೆಯನ್ನು ಖಚಿತಪಡಿಸುತ್ತದೆ. ಶೀರ್ಷಿಕೆ ಪ್ರಾಯೋಜಕತ್ವ ಟೈಟಲ್ ಸ್ಪಾನ್ಸರ್ಶಿಪ್ ಎಂದರೇನು? ಇದು ಒಂದು ವಾಣಿಜ್ಯ ಒಪ್ಪಂದವಾಗಿದ್ದು ಇದರ ಅಡಿಯಲ್ಲಿ ಪ್ರಾಯೋಜಕತ್ವ ಪಡೆದ ಸಂಸ್ಥೆಯ ಹೆಸರನ್ನು ಅಧಿಕೃತವಾಗಿ ಪಂದ್ಯಾವಳಿಯ ಹೆಸರಿನ ಮುಂದೆ ಬಳಸಲಾಗುತ್ತದೆ. ಉದಾಹರಣೆಗೆ ಜೆಮಿನಿ IPL. 21 ಜನವರಿ ಹುಲ್ಲುಗಾವಲು ಮತ್ತು ಕುರುಬರ ಅಂತಾರಾಷ್ಟ್ರೀಯ ವರ್ಷ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು UNG ಅಲೆಮಾರಿ ಮತ್ತು ಕುರುಬರ ಆರ್ಥಿಕತೆಯನ್ನು ರಕ್ಷಿಸಲು 2026ನೇ ವರ್ಷವನ್ನು ಹುಲ್ಲುಗಾವಲು ಮತ್ತು ಕುರುಬರ ಅಂತಾರಾಷ್ಟ್ರೀಯ ವರ್ಷ ಎಂದು ಅಧಿಕೃತವಾಗಿ ಘೋಷಿಸಿ ಕಾರ್ಯಕ್ರಮಗಳನ್ನು ರೂಪಿಸಿತು. ವಿಶ್ವಸಂಸ್ಥೆಯ ಜಾಗತಿಕ ಉಪಕ್ರಮಗಳು ಇಂಟರ್ನ್ಯಾಷನಲ್ ಅಫೇರ್ಸ್ ಬೈ ಎನ್ವಿರಾನ್ಮೆಂಟ್. 2026 ರ ವಿಶೇಷತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು UNGA 2026ನೇ ವರ್ಷವನ್ನು ಹುಲ್ಲುಗಾವಲು ಮತ್ತು ಕುರುಬರ ಅಂತಾರಾಷ್ಟ್ರೀಯ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ಲ್ಯಾಂಡ್ಸ್ ಅಂಡ್ ಪಾಸ್ಟರಲಿಸ್ಟ್ಸ್ IYRP ಎಂದು ಅಧಿಕೃತವಾಗಿ ಪ್ರಕಟಿಸಿದೆ. ಜಾಗತಿಕ ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಮತ್ತು ಆಹಾರ ಭದ್ರತೆಯಲ್ಲಿ ಅಲೆಮಾರಿ ಪಶುಪಾಲಕರು ಹಾಗೂ ಹುಲ್ಲುಗಾವಲುಗಳ ಪಾತ್ರವನ್ನು ಗುರುತಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಹುಲ್ಲುಗಾವಲುಗಳ ಮಹತ್ವ. ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣದ ಅರ್ಧಕ್ಕಿಂತ ಹೆಚ್ಚು ಭಾಗವನ್ನು ಹುಲ್ಲುಗಾವಲುಗಳು ರೇಂಜ್ಲ್ಯಾಂಡ್ಸ್ ಆವರಿಸಿವೆ. ಇವು ಲಕ್ಷಾಂತರ ಜನರ ಜೀವನೋಪಾಯಕ್ಕೆ ಮತ್ತು ಜೀವವೈವಿಧ್ಯತೆಗೆ ಆಸರೆಯಾಗಿವೆ. 2024 ಅಂತಾರಾಷ್ಟ್ರೀಯ ಒಂಟೆಗಳ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಕಾಮ್ರೇಡ್ಸ್. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್. ಇದನ್ನು ಭಾರತದ ಪ್ರಸ್ತಾಪದ ಮೇರೆಗೆ ಘೋಷಿಸಲಾಗಿತ್ತು. 2022 ಅಂತಾರಾಷ್ಟ್ರೀಯ ಕುಶಲ ಮೀನುಗಾರಿಕೆ ಮತ್ತು ಜಲಚರ ಸಾಕಣೆ ವರ್ಷ ಆರ್ಟಿಸನಲ್ ಫಿಶರೀಸ್ ಅಂಡ್ ಅಕ್ವಾಕಲ್ಚರ್. 22 ಜನವರಿ ನ್ಯಾಯಾಂಗ ನೇಮಕಾತಿ. ನ್ಯಾಯಮೂರ್ತಿ ಮನೋಜ್ ಕುಮಾರ್ ಗುಪ್ತಾ ಅವರು ಉತ್ತರಾಖಂಡ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರ ಸ್ವೀಕರಿಸಿದರು. ಸಂವಿಧಾನದ ವಿಧಿ 217 ರ ಪ್ರಕಾರ ಭಾರತದ ರಾಷ್ಟ್ರಪತಿಯವರು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು CJI ಮತ್ತು ಆಯಾ ರಾಜ್ಯದ ರಾಜ್ಯಪಾಲರನ್ನು ಸಮಾಲೋಚಿಸಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡುತ್ತಾರೆ. ಇತ್ತೀಚಿನ ನೇಮಕಾತಿ. ನ್ಯಾಯಮೂರ್ತಿ ಮನೋಜ್ ಕುಮಾರ್ ಗುಪ್ತಾ ಅವರು ಉತ್ತರಾಖಂಡ್ ಹೈಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಯಾಗಿ ಚೀಫ್ ಜಸ್ಟಿಸ್ ಅಧಿಕಾರ ಸ್ವೀಕರಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆ ವಿಧಿ 217. ಸಂವಿಧಾನದ ವಿಧಿ 217 ರ ಪ್ರಕಾರ
ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. ಈ ನೇಮಕಾತಿಗೂ ಮುನ್ನ ರಾಷ್ಟ್ರಪತಿಗಳು ಈ ಕೆಳಗಿನವರನ್ನು ಕಡ್ಡಾಯವಾಗಿ ಸಮಾಲೋಚಿಸಬೇಕು. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಸಿಜೆಐ ಕೊಲಿಜಿಯಂ ವ್ಯವಸ್ಥೆಯ ಶಿಫಾರಸಿನ ಮೇರೆಗೆ ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರು ಗವರ್ನರ್. ಪ್ರಮಾಣ ವಚನ ವಿಧಿ 219 ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೆ ಆಯಾ ರಾಜ್ಯದ ರಾಜ್ಯಪಾಲರು ಅಥವಾ ಅವರ ಪರವಾಗಿ ನೇಮಕಗೊಂಡ ಅಧಿಕಾರಿಯು ಪ್ರಮಾಣ ವಚನ ಬೋಧಿಸುತ್ತಾರೆ. ಗಮನಿಸಿ, ನೇಮಕ ಮಾಡುವುದು ರಾಷ್ಟ್ರಪತಿಗಳು, ಆದರೆ ಪ್ರಮಾಣ ವಚನ ಬೋಧಿಸುವುದು ರಾಜ್ಯಪಾಲರು. ಅಧಿಕಾರಾವಧಿ ಮತ್ತು ಅರ್ಹತೆ. ಹೈಕೋರ್ಟ್ ನ್ಯಾಯಮೂರ್ತಿಗಳು 62 ವರ್ಷಗಳ ವಯಸ್ಸಿನವರೆಗೆ ಅಧಿಕಾರದಲ್ಲಿ ಮುಂದುವರಿಯಬಹುದು. ಇವರು ಭಾರತದ ನಾಗರಿಕರಾಗಿರಬೇಕು ಮತ್ತು ಭಾರತದ ಭೂಪ್ರದೇಶದಲ್ಲಿ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಂಗ ಹುದ್ದೆಯಲ್ಲಿರಬೇಕು ಅಥವಾ ಕನಿಷ್ಠ 10 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ವರ್ಗಾವಣೆ ವಿಧಿ 222 ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಸಿ.ಜೆ. ಸಮಾಲೋಚನೆಯ ನಂತರ ರಾಷ್ಟ್ರಪತಿಗಳು ಒಬ್ಬ ನ್ಯಾಯಮೂರ್ತಿಯನ್ನು ಒಂದು ಹೈಕೋರ್ಟ್ನಿಂದ ಮತ್ತೊಂದು ಹೈಕೋರ್ಟ್ಗೆ ವರ್ಗಾವಣೆ ಮಾಡಬಹುದು. 23 ಜನವರಿ ಪರಾಕ್ರಮ ದಿವಸ್ ಬ್ರೆವರಿ ಡೇ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ನೆನಪಿಗಾಗಿ ದೇಶಾದ್ಯಂತ ಈ ದಿನವನ್ನು ಆಚರಿಸಲಾಗುತ್ತದೆ. ಸ್ಟ್ಯಾಟಿಕ್ ಎಡ್ಜ್. ನೇತಾಜಿಯವರು ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಮುನ್ನಡೆಸಿದರು ಮತ್ತು ಜೈ ಹಿಂದ್ ಹಾಗೂ ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆಗಳನ್ನು ನೀಡಿದ್ದರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಸ್ಮರಣಾರ್ಥ ಆಚರಿಸಲಾಗುವ ಪರಾಕ್ರಮ ದಿವಸ್ ಮತ್ತು ಅದಕ್ಕೆ ಸಂಬಂಧಿಸಿದ ಐತಿಹಾಸಿಕ ಹಿನ್ನೆಲೆಯ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಪ್ರಸ್ತುತ ಪ್ರಚಲಿತ ವಿದ್ಯಮಾನ ಕರೆಂಟ್ ಕಾಂಟೆಕ್ಸ್ಟ್. ಆಚರಣೆಯ ದಿನ. ಪ್ರತಿ ವರ್ಷ 23 ಜನವರಿರಂದು ದೇಶಾದ್ಯಂತ ಪರಾಕ್ರಮ ದಿವಸ್ ಶೌರ್ಯದ ದಿನ ಎಂದು ಆಚರಿಸಲಾಗುತ್ತದೆ. ಹಿನ್ನೆಲೆ: ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅದ್ವಿತೀಯ ಧೈರ್ಯ, ದೇಶಭಕ್ತಿ ಮತ್ತು ದೇಶಕ್ಕಾಗಿ ಅವರು ನೀಡಿದ ಕೊಡುಗೆಯನ್ನು ಗೌರವಿಸಲು ಭಾರತ ಸರ್ಕಾರವು 2021 ರಿಂದ ಅವರ ಜನ್ಮದಿನವನ್ನು ಮೇವತಿ ಹರ್ದ ಜನವರಿ 97 ಅಧಿಕೃತವಾಗಿ ಪರಾಕ್ರಮ ದಿವಸ್ ಎಂದು ಘೋಷಿಸಿತು. 2. ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಐಎನ್ಎ. ನೇತಾಜಿಯವರ ಹೆಸರಿನೊಂದಿಗೆ ಬೆಸೆದುಕೊಂಡಿರುವ ಅತ್ಯಂತ ಪ್ರಮುಖ ಸಶಸ್ತ್ರ ಪಡೆ ಆಜಾದ್ ಹಿಂದ್ ಫೌಜ್. ಸ್ಥಾಪನೆ. ಇದನ್ನು ಮೂಲತಃ 1920ರ ದಶಕದ ಕೊನೆಯಲ್ಲಿ ಆಗ್ನೇಯ ಏಷ್ಯಾದಲ್ಲಿ ಕ್ಯಾಪ್ಟನ್ ಮೋಹನ್ ಸಿಂಗ್ ಮತ್ತು ರಾಶ್ ಬಿಹಾರಿ ಬೋಸ್ ಅವರು ಸ್ಥಾಪಿಸಿದರು. ನೇತಾಜಿಯವರ ನಾಯಕತ್ವ. 1943ರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರಕ್ಕೆ ಬಂದು ಈ ಪಡೆಯ ನೇತೃತ್ವವನ್ನು ವಹಿಸಿಕೊಂಡರು. ಇದನ್ನು ಮರುಸಂಘಟಿಸಿ ಬ್ರಿಟಿಷರ ವಿರುದ್ಧ ಶಸ್ತ್ರ ಹೋರಾಟ ಮಾಡಲು ಸಜ್ಜುಗೊಳಿಸಿದರು. ರಾಣಿ ಝಾನ್ಸಿ ರೆಜಿಮೆಂಟ್. ಈ ಪಡೆಯಲ್ಲಿ ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದ ಝಾನ್ಸಿ ರಾಣಿ ರೆಜಿಮೆಂಟ್ ಅನ್ನು ಸ್ಥಾಪಿಸಲಾಗಿತ್ತು. ಇದರ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ವಹಿಸಿದ್ದರು. 3. ಪ್ರಸಿದ್ಧ ಘೋಷಣೆಗಳು ಫೇಮಸ್ ಸ್ಲೋಗನ್ಸ್. ನೇತಾಜಿಯವರು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕಿಚ್ಚು ಹಚ್ಚಲು ನೀಡಿದ ಘೋಷಣೆಗಳು ಇಂದಿಗೂ ಭಾರತೀಯರ ನೆನಪಿನಲ್ಲಿ ಹಸಿರಾಗಿವೆ. ಜೈ ಹಿಂದ್ ಜೈ ಹಿಂದ್ ಇದು ಭಾರತದ ರಾಷ್ಟ್ರೀಯ ಘೋಷಣೆಯಾಗಿ ಇಂದಿಗೂ ಸಶಸ್ತ್ರ ಪಡೆಗಳು ಮತ್ತು ಸರ್ಕಾರಿ ವಲಯದಲ್ಲಿ ಬಳಕೆಯಲ್ಲಿದೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ, ಗಿವ್ ಮಿ ಬ್ಲಡ್ ಅಂಡ್ ಐ ಶಾಲ್ ಗಿವ್ ಯು ಫ್ರೀಡಮ್. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟಕ್ಕೆ ಯುವಕರನ್ನು ಪ್ರೇರೇಪಿಸಲು ಸಿಂಗಾಪುರದಲ್ಲಿ ನೀಡಿದ ಕರೆ ಇದು. ದಿಲ್ಲಿ ಚಲೋ ದಿಲ್ಲಿ ಚಲೋ ಬ್ರಿಟಿಷ್ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ದೆಹಲಿಯನ್ನು ವಶಪಡಿಸಿಕೊಳ್ಳಲು ಐಎನ್ಎ ಸೈನಿಕರಿಗೆ ನೀಡಿದ ಕರೆ. 4. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ಯಾಟಿಕ್ ಎಡ್ಜ್. ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನದ ದೃಷ್ಟಿಯಿಂದ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾಗುವ ಪ್ರಮುಖ ಅಂಶಗಳು. ಜನನ ಮತ್ತು ಸ್ಥಳ. 23 ಜನವರಿ 1897ರಂದು ಒಡಿಶಾದ ಕಟಕ್ನಲ್ಲಿ ಜನಿಸಿದರು. ರಾಜಕೀಯ ಗುರು. ನೇತಾಜಿಯವರ ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಸಿಆರ್ ದಾಸ್. ಕಾಂಗ್ರೆಸ್ ಅಧ್ಯಕ್ಷತೆ. ನೇತಾಜಿಯವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಐಎನ್ಸಿ 2 ಪ್ರಮುಖ ಅಧಿವೇಶನಗಳಿಗೆ ಅಧ್ಯಕ್ಷರಾಗಿದ್ದರು. 1838ರ ಹರಿಪುರ ಅಧಿವೇಶನ ಗುಜರಾತ್. 299ರ ತ್ರಿಪುರಿ ಅಧಿವೇಶನ ಮಧ್ಯಪ್ರದೇಶ. ಇಲ್ಲಿ ಗಾಂಧೀಜಿಯವರ ಬೆಂಬಲಿತ ಅಭ್ಯರ್ಥಿ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಸೋಲಿಸಿ ಅಧ್ಯಕ್ಷರಾಗಿದ್ದರು. ನಂತರ ಭಿನ್ನಾಭಿಪ್ರಾಯಗಳಿಂದ ರಾಜೀನಾಮೆ ನೀಡಿದರು. ಫಾರ್ವರ್ಡ್ ಬ್ಲಾಕ್. ಕಾಂಗ್ರೆಸ್ ತೊರೆದ ನಂತರ 1939ರಲ್ಲಿ ನೇತಾಜಿಯವರು ಫಾರ್ವರ್ಡ್ ಬ್ಲಾಕ್ ಎಂಬ ಸ್ವಂತ ರಾಜಕೀಯ ಪಕ್ಷವನ್ನು ಸ್ಥಾಪಿಸಿದರು. ನೇತಾಜಿ ಎಂಬ ಬಿರುದು. ಇವರಿಗೆ ನೇತಾಜಿ ನಾಯಕ ಎಂಬ ಬಿರುದನ್ನು ಜರ್ಮನಿಯಲ್ಲಿದ್ದ ಭಾರತೀಯ ಸೈನಿಕರು ಮತ್ತು ಅಲ್ಲಿನ ನಾಯಕರು ನೀಡಿದರು. ಆತ್ಮಚರಿತ್ರೆ. ಇವರು ಬರೆದ ಪ್ರಸಿದ್ಧ ಪುಸ್ತಕ ದಿ ಇಂಡಿಯನ್ ಸ್ಟ್ರಗಲ್. ಪರೀಕ್ಷಾ ಟಿಪ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿದ್ದ ರೋಸ್ ದ್ವೀಪಕ್ಕೆ ರಾಸ್ ಐಲೆಂಡ್ ನೇತಾಜಿಯವರ ಗೌರವಾರ್ಥವಾಗಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ ಎಂದು ಮರುನಾಮಕರಣ ಮಾಡಲಾಗಿದೆ. 24 ಜನವರಿ ರಾಷ್ಟ್ರೀಯ ಹೆಣ್ಣು ಮಗು ದಿನ, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ. ಹೆಣ್ಣು ಮಕ್ಕಳ ಶಿಕ್ಷಣ ಉತ್ತೇಜನ ಮತ್ತು ಶಾಲೆಯಿಂದ ಹೊರಗುಳಿಯುವ ಪ್ರಮಾಣವನ್ನು ಕಡಿಮೆ ಮಾಡಲು ಜಾರಿಯಲ್ಲಿರುವ ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ರಾಷ್ಟ್ರೀಯ ಹೆಣ್ಣು ಮಗು ದಿನ, ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಮತ್ತು ಈ ಸಂದರ್ಭದಲ್ಲಿ ಪ್ರಗತಿ ಪರಿಶೀಲನೆಗೆ ಒಳಪಟ್ಟ ಬೇಟಿ ಬಚಾವೋ ಬೇಟಿ ಪಢಾವೋ ಬಿಬಿಪಿ ಯೋಜನೆ ಕುರಿತು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನದಿಂದ ಸಂಪೂರ್ಣ ವಿವರಣೆ ಇಲ್ಲಿದೆ.
ಪ್ರಸ್ತುತ ಪ್ರಚಲಿತ ವಿದ್ಯಮಾನ ಕರೆಂಟ್ ಕಾಂಟೆಕ್ಸ್ಟ್. ಪ್ರತಿ ವರ್ಷ 24 ಜನವರಿರಂದು ದೇಶಾದ್ಯಂತ ರಾಷ್ಟ್ರೀಯ ಹೆಣ್ಣು ಮಗು ದಿನವನ್ನು ಆಚರಿಸಲಾಗುತ್ತದೆ. ಈ ವಿಶೇಷ ದಿನದಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಯಾದ ಬೇಟಿ ಬಚಾವೋ, ಬೇಟಿ ಪಢಾವೋದ ಪ್ರಗತಿ ಹಾಗೂ ಸಾಧನೆಗಳನ್ನು ಪರಾಮರ್ಶಿಸುತ್ತದೆ. ಉದ್ದೇಶ: ಸಮಾಜದಲ್ಲಿ ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಹೆಣ್ಣು ಭ್ರೂಣ ಹತ್ಯೆ ತಡೆಯುವುದು, ಅವರ ಶಿಕ್ಷಣ ಮತ್ತು ಆರೋಗ್ಯವನ್ನು ಉತ್ತೇಜಿಸುವುದು ಹಾಗೂ ಶಾಲೆಯಿಂದ ಹೊರಗುಳಿಯುವ ವಿದ್ಯಾರ್ಥಿನಿಯರ ಪ್ರಮಾಣವನ್ನು ಡ್ರಾಪ್ ಔಟ್ ರೇಟ್ ಗಣನೀಯವಾಗಿ ಕಡಿಮೆ ಮಾಡುವುದು. 2. ಬೇಟಿ ಬಚಾವೋ ಬೇಟಿ ಪಢಾವೋ BBBP ಯೋಜನೆ ಎಂದರೇನು? ಇದು ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಶಿಕ್ಷಣಕ್ಕಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರುವ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಆರಂಭ: ಈ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು 2015ರ 22 ಜನವರಿರಂದು ಹರಿಯಾಣದ ಪಾನಿಪತ್ನಲ್ಲಿ ಚಾಲನೆ ನೀಡಿದರು. ಹರಿಯಾಣದಲ್ಲಿ ಲಿಂಗಾನುಪಾತ ಅತ್ಯಂತ ಕಡಿಮೆದ ಕಾರಣ ಅಲ್ಲಿಂದಲೇ ಆರಂಭಿಸಲಾಯಿತು. ಸಂಯೋಜಿತ ಸಚಿವಾಲಯಗಳು 3 ಮಿನಿಸ್ಟ್ರಿ ಇನಿಷಿಯೇಟಿವ್. ಇದು 3 ಪ್ರಮುಖ ಕೇಂದ್ರ ಸಚಿವಾಲಯಗಳ ಜಂಟಿ ಉಪಕ್ರಮವಾಗಿದೆ. 1. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ನೋಡಲ್ ಸಚಿವಾಲಯ. 2. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. 3. ಶಿಕ್ಷಣ ಸಚಿವಾಲಯ ಹಳೆಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ. 3. ಯೋಜನೆಯ ಮುಖ್ಯ ಗುರಿಗಳು ಮತ್ತು ಪ್ರಗತಿ ಅಂಶಗಳು. ಲಿಂಗಾನುಪಾತ ಸುಧಾರಣೆ ಇಂಪ್ರೂವಿಂಗ್ CSR. ಹುಟ್ಟಿನ ಸಂದರ್ಭದಲ್ಲಿ ಕಂಡುಬರುವ ಬಾಲಲಿಂಗ ಅನುಪಾತವನ್ನು ಚೈಲ್ಡ್ ಸೆಕ್ಸ್ ರೇಷಿಯೋ CSR ಸುಧಾರಿಸುವುದು ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ಸಂಪೂರ್ಣವಾಗಿ ತಡೆಯುವುದು. ಶಿಕ್ಷಣದ ಖಾತರಿ ಎನ್ಶೂರಿಂಗ್ ಎಜುಕೇಷನ್. ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಮತ್ತು ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಮಾಡುವುದು. ಶಾಲೆಯಿಂದ ಹೊರಗುಳಿಯುವ ಪ್ರಮಾಣ ಕಡಿತ. ಪ್ರೌಢಶಾಲೆ ಮತ್ತು ಉನ್ನತ ಶಿಕ್ಷಣದ ಹಂತದಲ್ಲಿ ಹೆಣ್ಣು ಮಕ್ಕಳು ಅರ್ಧಕ್ಕೆ ಶಾಲೆ ಬಿಡುವುದನ್ನು ಡ್ರಾಪ್ ಔಟ್ ತಡೆದು ಅವರ ದಾಖಲಾತಿ ಪ್ರಮಾಣವನ್ನು ಹೆಚ್ಚಿಸುವುದು. 4. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ಯಾಟಿಕ್ ಎಡ್ಜ್. ಪರೀಕ್ಷೆಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದಂತೆ ಕೇಳಲಾಗುವ ಪ್ರಮುಖ ಜಿಕೆ ಅಂಶಗಳು. ರಾಷ್ಟ್ರೀಯ ಹೆಣ್ಣು ಮಗು ದಿನದ ಹಿನ್ನೆಲೆ ಭಾರತ ಸರ್ಕಾರವು 2008ರಿಂದ ಈ ದಿನವನ್ನು ಅಧಿಕೃತವಾಗಿ ಆಚರಿಸಲು ಪ್ರಾರಂಭಿಸಿತು. ಅಂತಾರಾಷ್ಟ್ರೀಯ ಹೆಣ್ಣು ಮಗು ದಿನ ಇಂಟರ್ನ್ಯಾಷನಲ್ ಡೇ ಆಫ್ ದ ಗರ್ಲ್ ಚೈಲ್ಡ್. ಜಾಗತಿಕವಾಗಿ ಇದನ್ನು ಪ್ರತಿ ವರ್ಷ 11 ಅಕ್ಟೋಬರ್ರಂದು ಆಚರಿಸಲಾಗುತ್ತದೆ. ರಾಷ್ಟ್ರೀಯ 24 ಜನವರಿ, ಅಂತಾರಾಷ್ಟ್ರೀಯ 11 ಅಕ್ಟೋಬರ್. ಸುಕನ್ಯಾ ಸಮೃದ್ಧಿ ಯೋಜನೆ SSY ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಒಂದು ಭಾಗವಾಗಿ ಹೆಣ್ಣು ಮಕ್ಕಳ ಭವಿಷ್ಯದ ಶಿಕ್ಷಣ ಮತ್ತು ಮದುವೆಯ ವೆಚ್ಚಕ್ಕಾಗಿ ಸಣ್ಣ ಉಳಿತಾಯ ಯೋಜನೆಯಾದ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಸಹ 2015ರಲ್ಲಿಯೇ ಪ್ರಾರಂಭಿಸಲಾಯಿತು. ಸಂವಿಧಾನದ ರಕ್ಷಣೆ. ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಹಕ್ಕುಗಳನ್ನು ರಕ್ಷಿಸಲು ಭಾರತ ಸಂವಿಧಾನದ ವಿಧಿ 15(3) ರ ಅಡಿಯಲ್ಲಿ ರಾಜ್ಯಗಳು ಮಹಿಳೆಯರು ಮತ್ತು ಮಕ್ಕಳಿಗೆ ವಿಶೇಷ ಸೌಲಭ್ಯಗಳನ್ನು ಮಾಡಲು ಅವಕಾಶ ನೀಡಲಾಗಿದೆ. 25 ಜನವರಿ ರಾಷ್ಟ್ರೀಯ ಮತದಾರರ ದಿನ ನ್ಯಾಷನಲ್ ವೋಟರ್ಸ್ ಡೇ. 2026ರ ಈ ದಿನದ ಮುಖ್ಯ ಧ್ಯೇಯವು ತಂತ್ರಜ್ಞಾನ ಆಧಾರಿತ ಸುರಕ್ಷಿತ ಮತದಾನ ವ್ಯವಸ್ಥೆಯ ಮೇಲೆ ಕೇಂದ್ರೀಕೃತವಾಗಿತ್ತು. 25 ಜನವರಿ 1950ರಂದು ಭಾರತೀಯ ಚುನಾವಣಾ ಆಯೋಗ ECI ಸ್ಥಾಪನೆಯಾದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಚುನಾವಣಾ ಆಯೋಗವು ಸಂವಿಧಾನದ ವಿಧಿ 324ರ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ರಾಷ್ಟ್ರೀಯ ಮತದಾರರ ದಿನ. ಪ್ರತಿ ವರ್ಷ 25 ಜನವರಿರಂದು ಭಾರತದಾದ್ಯಂತ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. 2026ರ ಧ್ಯೇಯ ಥೀಮ್: ತಂತ್ರಜ್ಞಾನ ಆಧಾರಿತ ಸುರಕ್ಷಿತ ಮತದಾನ ವ್ಯವಸ್ಥೆ. ಹಿನ್ನೆಲೆ: 25 ಜನವರಿ 1950ರಂದು ಭಾರತೀಯ ಚುನಾವಣಾ ಆಯೋಗವು ECI ಅಸ್ತಿತ್ವಕ್ಕೆ ಬಂದಿದ್ದರಿಂದ ಮತದಾನದ ಜಾಗೃತಿ ಮೂಡಿಸಲು 2011ರಿಂದ ಈ ದಿನಾಚರಣೆಯನ್ನು ಆರಂಭಿಸಲಾಯಿತು. ಸಾಂವಿಧಾನಿಕ ಸ್ಥಾನಮಾನ ವಿಧಿ 324. ಚುನಾವಣಾ ಆಯೋಗವು ಸಂವಿಧಾನದ ಭಾಗ XV 15 ಮತ್ತು ವಿಧಿ 324ರಿಂದ 329 ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಸ್ವಾಯತ್ತ ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಆಟೋನಮಸ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ರಚನೆ. ಪ್ರಸ್ತುತ ಚುನಾವಣಾ ಆಯೋಗವು ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು CEC ಮತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ECS ಒಳಗೊಂಡಿರುವ ತ್ರಿಸದಸ್ಯ ಸಂಸ್ಥೆಯಾಗಿದೆ. ಅಧಿಕಾರಾವಧಿ ಮತ್ತು ನಿವೃತ್ತಿ. ಇವರ ಅಧಿಕಾರಾವಧಿ 6 ವರ್ಷಗಳು ಅಥವಾ 65 ವರ್ಷಗಳ ವಯಸ್ಸು ಯಾವುದು ಮೊದಲೋ ಅದು. ಇವರನ್ನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ವಜಾ ಮಾಡುವ ಮಾದರಿಯಲ್ಲೇ ಸಂಸತ್ತಿನ ವಿಶೇಷ ಬಹುಮತ ಮೂಲಕ ಪದ್ಧತಿಯಂತೆ ವಜಾ ಮಾಡಬಹುದು. ಮತದಾನದ ವಯಸ್ಸು 61ನೇ ತಿದ್ದುಪಡಿ. ಮೂಲ ಸಂವಿಧಾನದಲ್ಲಿ ಮತದಾನದ ವಯಸ್ಸು 21 ವರ್ಷ ಇತ್ತು. ಆದರೆ 1988ರ 61ನೇ ಸಂವಿಧಾನಬದ್ಧ ತಿದ್ದುಪಡಿ ಕಾಯ್ದೆಯ ಮೂಲಕ 1989ರಿಂದ ಜಾರಿ ಮತದಾನದ ವಯಸ್ಸನ್ನು 21ರಿಂದ 18 ವರ್ಷಕ್ಕೆ ಇಳಿಸಲಾಯಿತು. 26 ಜನವರಿ ಭಾರತದ 77ನೇ ಗಣರಾಜ್ಯೋತ್ಸವದ 77th ರಿಪಬ್ಲಿಕ್ ಡೇ. 1. ಮುಖ್ಯ ಧ್ಯೇಯ ಆಫಿಷಿಯಲ್ ಥೀಮ್. ವಿವರ: ವಂದೇ ಮಾತರಂಗೆ 150 ವರ್ಷಗಳು 150 ಇಯರ್ಸ್ ಆಫ್ ವಂದೇ ಮಾತರಂ. ಸರ್ಕಾರದ ದಾಖಲೆಗಳ ಹಿನ್ನೆಲೆ.
ಬಂಕಿಮಚಂದ್ರ ಚಟರ್ಜಿಯವರು ದೇಶಭಕ್ತಿಯ ಕಿಚ್ಚು ಹಚ್ಚಿದ ವಂದೇ ಮಾತರಂ ಗೀತೆಯನ್ನು ರಚಿಸಿ 150 ವರ್ಷಗಳು ಪೂರೈಸಿದ ಐತಿಹಾಸಿಕ ಸಂದರ್ಭವನ್ನು ಸ್ಮರಿಸಲು ಕೇಂದ್ರ ಸರ್ಕಾರವು ಈ ಬಾರಿ ಗಣರಾಜ್ಯೋತ್ಸವದ ಮುಖ್ಯ ಧ್ಯೇಯವನ್ನಾಗಿ ಇದನ್ನು ಆಯ್ಕೆ ಮಾಡಿದೆ. ಇದು ಭಾರತದ ಸಾಂಸ್ಕೃತಿಕ ಮತ್ತು ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ. 2. ಮುಖ್ಯ ಅತಿಥಿಗಳು ಅಫಿಷಿಯಲ್ ಚೀಫ್ ಗೆಸ್ಟ್ಸ್. ವಿವರ: ಆಂಟೋನಿಯೋ ಕೋಸ್ಟಾ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರು ಮತ್ತು ಉರ್ಸುಲಾ ವಾನ್ ಡೆರ್ ಲೆಯನ್ ಯುರೋಪಿಯನ್ ಕಮಿಷನ್ ಅಧ್ಯಕ್ಷರು. ರಾಜತಾಂತ್ರಿಕ ಮಹತ್ವ: ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್. ಭಾರತ ಸರ್ಕಾರವು ಈ ಬಾರಿ ಯುರೋಪಿಯನ್ ಯೂನಿಯನ್ ಯು ಜೊತೆಗಿನ ಆರ್ಥಿಕ, ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ಸಂಬಂಧಗಳನ್ನು ಸ್ಟ್ರಾಟಜಿಕ್ ರಿಲೇಷನ್ಸ್ ಬಲಪಡಿಸುವ ದೃಷ್ಟಿಯಿಂದ ಇಬ್ಬರು ಜಾಗತಿಕ ಪ್ರಮುಖ ನಾಯಕರನ್ನು ಜಂಟಿಯಾಗಿ ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದೆ. 3. ಅತ್ಯುತ್ತಮ ಮಾರ್ಚಿಂಗ್ ತಂಡ ಬೆಸ್ಟ್ ಮಾರ್ಚಿಂಗ್ ಕಂಟಿಂಜೆಂಟ್. ವಿವರ: ಭಾರತೀಯ ನೌಕಾಸೇನೆ ಇಂಡಿಯನ್ ನೇವಿ. ಆಯ್ಕೆಯ ಮಾನದಂಡ: ರಕ್ಷಣಾ ಸಚಿವಾಲಯದ ತೀರ್ಪುಗಾರ ಸಮಿತಿಯು ಕರ್ತವ್ಯ ಪಥದಲ್ಲಿ ಕರ್ತವ್ಯ ಪಾತ್ ಪ್ರದರ್ಶಿಸಲಾದ ಅತ್ಯುನ್ನತ ಶಿಸ್ತು, ನಿಖರವಾದ ಹೆಜ್ಜೆ ಹಾಕುವಿಕೆ ಪ್ರೆಸಿಷನ್ ಮತ್ತು ಭವ್ಯ ನಾಯಕತ್ವವನ್ನು ಆಧರಿಸಿ ಭಾರತೀಯ ನೌಕಾಸೇನೆಯ ಮಾರ್ಚಿಂಗ್ ತಂಡವನ್ನು ಅತ್ಯುತ್ತಮ ತಂಡವೆಂದು ಅಧಿಕೃತವಾಗಿ ಘೋಷಿಸಿದೆ. 4. ಅತ್ಯುತ್ತಮ ಸ್ತಬ್ಧಚಿತ್ರ ಬೆಸ್ಟ್ ಟ್ಯಾಬ್ಲೂ. ವಿವರ: ಮಹಾರಾಷ್ಟ್ರ ರಾಜ್ಯ. ವಿಷಯ: ಗಣೇಶೋತ್ಸವ, ಆತ್ಮನಿರ್ಭರತೆಯ ಸಂಕೇತ. ಸಾಂಸ್ಕೃತಿಕ ಮಹತ್ವ: ಸಾಂಸ್ಕೃತಿಕ ಸಚಿವಾಲಯದ ಉನ್ನತ ಮಟ್ಟದ ಸಮಿತಿಯು ವಿವಿಧ ರಾಜ್ಯಗಳ ಸ್ತಬ್ಧಚಿತ್ರಗಳನ್ನು ಮೌಲ್ಯಮಾಪನ ಮಾಡುತ್ತದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜನರನ್ನು ಒಗ್ಗೂಡಿಸಲು ಸಾರ್ವಜನಿಕ ಗಣೇಶೋತ್ಸವವನ್ನು ಬಳಸಿಕೊಂಡ ಇತಿಹಾಸ ಮತ್ತು ಪ್ರಸ್ತುತ ಭಾರತದ ಆತ್ಮನಿರ್ಭರತೆಯನ್ನು ಸೆಲ್ಫ್ ರಿಲಯನ್ಸ್ ಕಲಾತ್ಮಕವಾಗಿ ಬಿಂಬಿಸಿದ ಮಹಾರಾಷ್ಟ್ರದ ಸ್ತಬ್ಧಚಿತ್ರಕ್ಕೆ ಪ್ರಥಮ ಸ್ಥಾನ ಲಭಿಸಿದೆ. 5. ಅಶೋಕ ಚಕ್ರ ಪ್ರಶಸ್ತಿ, ಅಶೋಕ ಚಕ್ರ ಅವಾರ್ಡ್. ವಿವರ: ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ. ಹಿನ್ನೆಲೆ: ಅಶೋಕ ಚಕ್ರವು ಯುದ್ಧರಹಿತ ಸಂದರ್ಭದಲ್ಲಿ ಪೀಸ್ ಟೈಮ್ ನೀಡಲಾಗುವ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾಗಿದೆ. ಅಧಿಕೃತ ಸಾಧನೆ: ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಹಮ್ಮಿಕೊಂಡಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ SS Axiom-4 ಮಿಷನ್ಗೆ ಭಾರತದ ಪ್ರಮುಖ ಗಗನಯಾತ್ರಿಯಾಗಿ ಪ್ರೈಮರಿ ಆಸ್ಟ್ರೋನಾಟ್ ಆಯ್ಕೆಯಾಗುವ ಮೂಲಕ ದೇಶದ ವೈಜ್ಞಾನಿಕ ಮತ್ತು ರಕ್ಷಣಾ ಕ್ಷೇತ್ರಕ್ಕೆ ಇವರು ನೀಡಿದ ಅಪ್ರತಿಮ ಕೊಡುಗೆ ಹಾಗೂ ಶೌರ್ಯವನ್ನು ಶ್ಲಾಘಿಸಿ ರಾಷ್ಟ್ರಪತಿಗಳು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ರಾಟೆಗೇಜ್. ಪ್ರಶಸ್ತಿಗಳ ಪ್ರದಾನ: ಗಣರಾಜ್ಯೋತ್ಸವದಂದು ಪರಮವೀರ ಚಕ್ರ, ಅಶೋಕ ಚಕ್ರದಂತಹ ಶೌರ್ಯ ಪ್ರಶಸ್ತಿಗಳನ್ನು ಭಾರತದ ರಾಷ್ಟ್ರಪತಿಗಳು ಪ್ರದಾನ ಮಾಡುತ್ತಾರೆ. ಸ್ವಾತಂತ್ರ್ಯ ದಿನದಂದು ಪ್ರಧಾನಮಂತ್ರಿಯವರು ಕೆಂಪುಕೋಟೆಯ ಮೇಲೆ ಧ್ವಜಾರೋಹಣ ಮಾಡುತ್ತಾರೆ. ಗಣರಾಜ್ಯೋತ್ಸವ ಪರೇಡ್ ಉಸ್ತುವಾರಿ: ಈ ಇಡೀ ಪರೇಡ್ನ ಆಯೋಜನೆ ಮತ್ತು ಉಸ್ತುವಾರಿಯನ್ನು ಕೇಂದ್ರ ರಕ್ಷಣಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನಿರ್ವಹಿಸುತ್ತದೆ. 27 ಜನವರಿ. ಮೂಲಸೌಕರ್ಯ ಮೈಲಿಗಲ್ಲು: ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು NHAI ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ ರಸ್ತೆಯಲ್ಲಿ ಸತತವಾಗಿ ಅತ್ಯಂತ ವೇಗವಾಗಿ ಬಿಟುಮಿನಸ್ ಕಾಂಕ್ರೀಟ್ ರಸ್ತೆ ನಿರ್ಮಿಸಿ ಹೊಸ ದಾಖಲೆ ಬರೆಯಿತು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು NHAI ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ನಲ್ಲಿ ನಿರ್ಮಿಸಿರುವ ಈ ದಾಖಲೆಯು ಭಾರತದ ಮೂಲಸೌಕರ್ಯ ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಮೈಲಿಗಲ್ಲಾಗಿದೆ. ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ. 1. ಪ್ರಚಲಿತ ವಿದ್ಯಮಾನ ಕರೆಂಟ್ ಕಾಂಟೆಕ್ಸ್ಟ್. ಸಾಧನೆ: NHAI ತನ್ನ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ದಕ್ಷ ನಿರ್ವಹಣೆಯ ಮೂಲಕ ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ ಬೆಂಗಳೂರು ಕಡಪ ವಿಜಯವಾಡ ಎಕನಾಮಿಕ್ ಕಾರಿಡಾರ್ ಯೋಜನೆಯಲ್ಲಿ ಕನಿಷ್ಠ ಅವಧಿಯಲ್ಲಿ ಸತತವಾಗಿ ಬಿಟುಮಿನಸ್ ಡಾಂಬರು ರಸ್ತೆ ಹಾದುಹೋಗುವ ರಸ್ತೆಯನ್ನು ನಿರ್ಮಿಸಿ ಜಾಗತಿಕ ಮಟ್ಟದ ಹೊಸ ದಾಖಲೆಯನ್ನು ಬರೆದಿದೆ. ಮಹತ್ವ: ಇದು ಭಾರತದ ಹೆದ್ದಾರಿ ನಿರ್ಮಾಣದ ವೇಗ ಮತ್ತು ಜಾಗತಿಕ ಗುಣಮಟ್ಟಕ್ಕೆ ಸಾಕ್ಷಿಯಾಗಿದೆ. ಈ ಹಿಂದೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಗಿನ್ನೆಸ್ ದಾಖಲೆಗಳಲ್ಲೂ NHAI ನ ಇಂತಹ ವೇಗದ ರಸ್ತೆ ನಿರ್ಮಾಣ ಕಾರ್ಯಗಳು ದಾಖಲಾಗಿವೆ. 2. ಬೆಂಗಳೂರು ಕಡಪ ವಿಜಯವಾಡ ಆರ್ಥಿಕ ಕಾರಿಡಾರ್ ಎಂದರೇನು? ಯೋಜನೆ: ಇದು ಕೇಂದ್ರ ಸರ್ಕಾರದ ಪ್ರಮುಖ ಭಾರತಮಾಲಾ ಪರಿಯೋಜನಾ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಪ್ರಮುಖ ಎಕ್ಸ್‌ಪ್ರೆಸ್ವೇ ಬೈ ಆರ್ಥಿಕ ಕಾರಿಡಾರ್ ಆಗಿದೆ. ಸಂಪರ್ಕ: ಇದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಮತ್ತು ಆಂಧ್ರಪ್ರದೇಶದ ಪ್ರಮುಖ ನಗರಗಳಾದ ಕಡಪ ಹಾಗೂ ವಿಜಯವಾಡ ನಡುವೆ ನೇರ ಮತ್ತು ವೇಗದ ಸಂಪರ್ಕವನ್ನು ಕಲ್ಪಿಸುತ್ತದೆ. ಉದ್ದೇಶ: ಎರಡು ರಾಜ್ಯಗಳ ನಡುವಿನ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಕಡಿಮೆ ಮಾಡುವುದು, ಸರಕು ಸಾಗಣೆಯನ್ನು ವೇಗಗೊಳಿಸುವುದು ಮತ್ತು ಈ ಭಾಗದ ಕೈಗಾರಿಕಾ ಕಾರಿಡಾರ್ಗಳಿಗೆ ಆರ್ಥಿಕ ಉತ್ತೇಜನ ನೀಡುವುದು ಇದರ ಮುಖ್ಯ ಗುರಿಯಾಗಿದೆ. 3. ಬಿಟುಮಿನಸ್ ಕಾಂಕ್ರೀಟ್ ಎಂದರೇನು? ಇದು ರಸ್ತೆ ನಿರ್ಮಾಣದ ಅತ್ಯುನ್ನತ ಮತ್ತು ಕೊನೆಯ ಹಂತದ ಪ್ರಕ್ರಿಯೆಯಾಗಿದೆ. ಕಲ್ಲುಗಳು ಅಗ್ರಿಗೇಟ್ಸ್ ಮತ್ತು ಬಿಟುಮೆನ್ ಡಾಂಬರು ಮಿಶ್ರಣವನ್ನು ನಿರ್ದಿಷ್ಟ ತಾಪಮಾನದಲ್ಲಿ ಕರಗಿಸಿ ರಸ್ತೆಯ ಮೇಲ್ಪದರಕ್ಕೆ ಹಾಕಲಾಗುತ್ತದೆ. ವೈಶಿಷ್ಟ್ಯ: ಇದು ರಸ್ತೆಗೆ ಹೆಚ್ಚಿನ ಬಾಳಿಕೆ, ನಯವಾದ ಚಲನೆ, ಸ್ಮೂತ್ ರೈಡಿಂಗ್ ಕ್ವಾಲಿಟಿ ಮತ್ತು ಭಾರೀ ವಾಹನಗಳ ಸಂಚಾರವನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತದೆ. 4. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ಯಾಟಿಕ್ ಎಡ್ಜ್. ಪರೀಕ್ಷೆಗಳಲ್ಲಿ ಮೂಲಸೌಕರ್ಯ ಮತ್ತು ಭೂಸಾರಿಗೆಗೆ ಸಂಬಂಧಿಸಿದಂತೆ ಕೇಳಲಾಗುವ ಪ್ರಮುಖ ಜಿಕೆ ಅಂಶಗಳು.
NHA ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಸ್ಥಾಪನೆ. ಇದನ್ನು 1988ರ NHA ಕಾಯ್ದೆ ಅಡಿಯಲ್ಲಿ ಸ್ಥಾಪಿಸಲಾಯಿತು. ಇದು 1995 ರಿಂದ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಸಚಿವಾಲಯ ಇದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಡಿಯಲ್ಲಿ ಬರುತ್ತದೆ. ಕಾರ್ಯ ಭಾರತದಾದ್ಯಂತ ರಾಷ್ಟ್ರೀಯ ಹೆದ್ದಾರಿಗಳ ಜಾಲದ ಅಭಿವೃದ್ಧಿ, ನಿರ್ವಹಣೆ ಮತ್ತು ಉಸ್ತುವಾರಿ ವಹಿಸುವುದು ಇದರ ಜವಾಬ್ದಾರಿಯಾಗಿದೆ. ಭಾರತಮಾಲಾ ಪರಿಯೋಜನಾ ಇದು ಭಾರತದಾದ್ಯಂತ ಹೆದ್ದಾರಿ ವಲಯದ ಸುಧಾರಣೆಗಾಗಿ ಕೇಂದ್ರ ಸರ್ಕಾರ ಆರಂಭಿಸಿದ ಬೃಹತ್ ಯೋಜನೆಯಾಗಿದ್ದು, ಆರ್ಥಿಕ ಕಾರಿಡಾರ್ಗಳು, ಗಡಿ ರಸ್ತೆಗಳು ಮತ್ತು ಅಂತಾರಾಷ್ಟ್ರೀಯ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಇದು ಒತ್ತು ನೀಡುತ್ತದೆ. ಗತಿಶಕ್ತಿ ಯೋಜನೆ PM ಗತಿಶಕ್ತಿ ಭಾರತದ ಎಲ್ಲ ಮೂಲಸೌಕರ್ಯ ಯೋಜನೆಗಳ ರಸ್ತೆ, ರೈಲ್ವೆ, ವಾಯುಯಾನ ಇತ್ಯಾದಿ ಸಂಯೋಜಿತ ಮತ್ತು ಸಮಗ್ರ ಯೋಜನೆಗಾಗಿ ಜಾರಿಗೆ ತರಲಾದ ಡಿಜಿಟಲ್ ವೇದಿಕೆಯಾಗಿದೆ. IPL ಒಪ್ಪಂದಗಳು, ರಸ್ತೆ ಯೋಜನೆಗಳು ಹಾಗೂ ಇತರ ಮೂಲಸೌಕರ್ಯ ಯೋಜನೆಗಳ ತ್ವರಿತ ಅನುಮೋದನೆಗೆ ಇದು ಸಹಕಾರಿಯಾಗಿದೆ. 28 ಜನವರಿ ಸಿಪ್ರಿ ಪರಮಾಣು ದತ್ತಾಂಶ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ಬಿಡುಗಡೆ ಮಾಡಿದ ಜಾಗತಿಕ ವರದಿಯ ಪ್ರಕಾರ ಭಾರತದ ಬಳಿ ಸದ್ಯ ಅಂದಾಜು 190 ಪರಮಾಣು ಸಿಡಿತಲೆಗಳು ನ್ಯೂಕ್ಲಿಯರ್ ವಾರ್ಹೆಡ್ಸ್ ಇವೆ ಎಂದು ತಿಳಿಸಲಾಗಿದೆ. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಿಪ್ರಿ ಬಿಡುಗಡೆ ಮಾಡಿರುವ ಜಾಗತಿಕ ಪರಮಾಣು ದತ್ತಾಂಶ ಮತ್ತು ಅದರಲ್ಲಿ ಭಾರತಕ್ಕೆ ಸಂಬಂಧಿಸಿದ ಪ್ರಮುಖ ವಿವರಗಳ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ. 1. ಪ್ರಸ್ತುತ ಪ್ರಚಲಿತ ವಿದ್ಯಮಾನ ಕರೆಂಟ್ ಕಾಂಟೆಕ್ಸ್ಟ್. ವರದಿ ಜಾಗತಿಕ ಆಯುಧಗಳು, ನಿಶ್ಶಸ್ತ್ರೀಕರಣ ಮತ್ತು ಅಂತಾರಾಷ್ಟ್ರೀಯ ಭದ್ರತೆಯ ಕುರಿತು ಅಧ್ಯಯನ ನಡೆಸುವ ಪ್ರತಿಷ್ಠಿತ ಸಂಸ್ಥೆಯಾದ ಸಿಪ್ರಿ ತನ್ನ ಇತ್ತೀಚಿನ ವರದಿಯಲ್ಲಿ ಜಗತ್ತಿನ ವಿವಿಧ ದೇಶಗಳ ಪರಮಾಣು ಸಾಮರ್ಥ್ಯವನ್ನು ಪ್ರಕಟಿಸಿದೆ. ಭಾರತದ ಸ್ಥಾನಮಾನ. ಈ ವರದಿಯ ಅಂದಾಜಿನ ಪ್ರಕಾರ ಭಾರತವು ತನ್ನ ಪರಮಾಣು ಶಸ್ತ್ರಾಗಾರವನ್ನು ಆಧುನೀಕರಿಸುತ್ತಿದ್ದು, ಪ್ರಸ್ತುತ ಭಾರತದ ಬಳಿ ಸುಮಾರು 190 ಪರಮಾಣು ಸಿಡಿತಲೆಗಳು ನ್ಯೂಕ್ಲಿಯರ್ ವಾರ್ಹೆಡ್ಸ್ ಇವೆ. ಇದು ಕಳೆದ ವರ್ಷಗಳಿಗಿಂತ ಅಂದಾಜು 172 ಸ್ವಲ್ಪ ಹೆಚ್ಚಳವಾಗಿದೆ. 2. ಸಿಪ್ರಿ ಎಂದರೇನು? ಪೂರ್ಣ ಹೆಸರು: ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ. ಇದನ್ನು 1966ರಲ್ಲಿ ಸ್ಥಾಪಿಸಲಾಯಿತು. ಕೇಂದ್ರ ಕಚೇರಿ ಸ್ಟಾಕ್ಹೋಮ್, ಸ್ವೀಡನ್. ಕಾರ್ಯ ಇದು ಜಾಗತಿಕವಾಗಿ ಯುದ್ಧಗಳು, ಆಯುಧಗಳ ಮಾರಾಟ, ರಕ್ಷಣಾ ವೆಚ್ಚ ಮತ್ತು ನಿಶ್ಶಸ್ತ್ರೀಕರಣದ ಡಿಸಾರ್ಮೆಂಟ್ ಮೇಲೆ ಕಣ್ಣಿಡುವ ಮತ್ತು ಸಂಶೋಧನಾ ವರದಿಗಳನ್ನು ನೀಡುವ ಒಂದು ಸ್ವತಂತ್ರ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. 3. ಜಾಗತಿಕ ಮತ್ತು ಪ್ರಾದೇಶಿಕ ಚಿತ್ರಣ ರೀಜನಲ್ ಕಾಂಟೆಕ್ಸ್ಟ್. ಸಿಪ್ರಿ ವರದಿಯು ಭಾರತದ ನೆರೆಹೊರೆಯ ದೇಶಗಳ ಪರಮಾಣು ಸಾಮರ್ಥ್ಯದ ಮೇಲೂ ಬೆಳಕು ಚೆಲ್ಲುತ್ತದೆ. ಚೀನಾ ಮತ್ತು ಪಾಕಿಸ್ತಾನ. ವರದಿಯ ಪ್ರಕಾರ ಚೀನಾ ಮತ್ತು ಪಾಕಿಸ್ತಾನಗಳು ಸಹ ತಮ್ಮ ಪರಮಾಣು ಸಾಮರ್ಥ್ಯವನ್ನು ವಿಸ್ತರಿಸುತ್ತಿವೆ. ಪ್ರಸ್ತುತ ಚೀನಾ ಅತ್ಯಂತ ವೇಗವಾಗಿ ಪರಮಾಣು ಸಿಡಿತಲೆಗಳನ್ನು ಹೆಚ್ಚಿಸಿಕೊಳ್ಳುತ್ತಿದ್ದು, ಜಾಗತಿಕವಾಗಿ 3ನೇ ದೊಡ್ಡ ಪರಮಾಣು ಶಕ್ತಿ ಎನಿಸಿಕೊಂಡಿದೆ. ರಷ್ಯಾ ಮತ್ತು ಅಮೆರಿಕ ಮೊದಲ 2 ಸ್ಥಾನಗಳಲ್ಲಿವೆ. ಭಾರತದ ರಕ್ಷಣಾ ನೀತಿ. ಭಾರತದ ಪರಮಾಣು ಕಾರ್ಯಕ್ರಮವು ಯಾವುದೇ ದೇಶದ ವಿರುದ್ಧ ಆಕ್ರಮಣ ಮಾಡಲು ಅಲ್ಲ, ಬದಲಿಗೆ ತನ್ನ ಕನಿಷ್ಠ ವಿಶ್ವಾಸಾರ್ಹ ಪ್ರತಿಬಂಧಕ ಕ್ರೆಡಿಬಲ್ ಮಿನಿಮಮ್ ಡಿಟರೆನ್ಸ್ ನೀತಿಯ ಭಾಗವಾಗಿದೆ ಎಂದು ಭಾರತ ಪ್ರತಿಪಾದಿಸುತ್ತದೆ. 4. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಕೋನ ಸ್ಟ್ಯಾಟಿಕ್ ಎಡ್ಜ್. ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಕೇಳಲಾಗುವ ಪ್ರಮುಖ ಮುಖ್ಯಾಂಶಗಳು. ಭಾರತದ ಪರಮಾಣು ನೀತಿ ನೋ ಫಸ್ಟ್ ಯೂಸ್ NFU. ಭಾರತವು 2003ರಲ್ಲಿ ತನ್ನ ಅಧಿಕೃತ ಪರಮಾಣು ಸಿದ್ಧಾಂತವನ್ನು ನ್ಯೂಕ್ಲಿಯರ್ ಡಾಕ್ಟ್ರೈನ್ ಪ್ರಕಟಿಸಿತು. ಇದರ ಪ್ರಮುಖ ತತ್ವ ಮೊದಲು ಬಳಸುವುದಿಲ್ಲ, ನೋ ಫಸ್ಟ್ ಯೂಸ್. ಅಂದರೆ ಭಾರತವು ಯಾವುದೇ ದೇಶದ ವಿರುದ್ಧ ಮೊದಲು ಪರಮಾಣು ದಾಳಿ ಮಾಡುವುದಿಲ್ಲ, ಆದರೆ ಭಾರತದ ಮೇಲೆ ಬೇರೆ ದೇಶ ಪರಮಾಣು ದಾಳಿ ನಡೆಸಿದರೆ ಅತ್ಯಂತ ವಿನಾಶಕಾರಿ ತಿರುಗೇಟು ನೀಡುವ ಹಕ್ಕನ್ನು ಹೊಂದಿದೆ. ಪರಮಾಣು ತ್ರಿಕೋನ ನ್ಯೂಕ್ಲಿಯರ್ ಟ್ರಯಾಡ್. ಭಾರತವು ನೆಲ ಕ್ಷಿಪಣಿಗಳು, ಜಲ ಸಬ್ಮರೀನ್ ಮತ್ತು ಆಕಾಶ ಯುದ್ಧ ವಿಮಾನಗಳು ಈ 3 ಮಾರ್ಗಗಳ ಮೂಲಕ ಪರಮಾಣು ದಾಳಿ ನಡೆಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದ್ದು, ಇದನ್ನು ನ್ಯೂಕ್ಲಿಯರ್ ಟ್ರಯಾಡ್ ಎನ್ನಲಾಗುತ್ತದೆ. ನೆಲ ಅಗ್ನಿ ಸರಣಿಯ ಕ್ಷಿಪಣಿಗಳು. ಜಲ INS ಅರಿಹಂತ್ ಪರಮಾಣು ಜಲಾಂತರ್ಗಾಮಿ. ವಾಯು ರಫೇಲ್ ಮತ್ತು ಮಿರಾಜ್ಮೆನಸ್ 2000 ಯುದ್ಧ ವಿಮಾನಗಳು. ಮೊದಲ ಪರಮಾಣು ಪರೀಕ್ಷೆ. ಭಾರತವು ತನ್ನ ಮೊದಲ ಯಶಸ್ವಿ ಭೂಗತ ಪರಮಾಣು ಪರೀಕ್ಷೆಯನ್ನು 1974 ಮೇರಂದು ರಾಜಸ್ಥಾನದ ಪೋಖ್ರನ್ನಲ್ಲಿ ನಡೆಸಿತು. ಇದಕ್ಕೆ ಸ್ಮೈಲಿಂಗ್ ಬುದ್ಧ ಎಂದು ಹೆಸರಿಡಲಾಗಿತ್ತು. ಎರಡನೇ ಪರಮಾಣು ಪರೀಕ್ಷೆ ಆಪರೇಷನ್ ಶಕ್ತಿ 1998 ಮೇ ಮತ್ತು 13ರಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರಧಾನಿ ಅವಧಿಯಲ್ಲಿ ಆಪರೇಷನ್ ಶಕ್ತಿ ಹೆಸರಿನಲ್ಲಿ ಎರಡನೇ ಪರೀಕ್ಷೆ ನಡೆಯಿತು. ಈ ದಿನವನ್ನು 11 ಮೇ ಭಾರತದಲ್ಲಿ ರಾಷ್ಟ್ರೀಯ ತಂತ್ರಜ್ಞಾನ ದಿನ ನ್ಯಾಷನಲ್ ಟೆಕ್ನಾಲಜಿ ಡೇ ಎಂದು ಆಚರಿಸಲಾಗುತ್ತದೆ. 29 ಜನವರಿ ಸೋಮನಾಥ ಸ್ವಾಭಿಮಾನ್ ಪರ್ವ. ಕ್ರಿಶ 1026ರಲ್ಲಿ ಮೊಹಮ್ಮದ್ ಘಜ್ನಿಯು ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯದ ಮೇಲೆ ದಾಳಿ ನಡೆಸಿ ಭಿನ್ನಗೊಳಿಸಿದ್ದ ಘಟನೆಗೆ ಸರಿಯಾಗಿ 1000 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವಾಲಯವು ಹಮ್ಮಿಕೊಂಡಿದ್ದ ಸೋಮನಾಥ ಸ್ವಾಭಿಮಾನ್ ಪರ್ವ ಸಮಾರೋಪಗೊಂಡಿತು. ಸೋಮನಾಥ ದೇವಾಲಯದ ಇತಿಹಾಸ ಮತ್ತು ಘಜ್ನಿ ದಾಳಿ. ಐತಿಹಾಸಿಕ ಹಿನ್ನೆಲೆ. ಕ್ರಿ.
1026 ಅಫ್ಘಾನಿಸ್ತಾನದ ಘಜ್ನಿಯ ಸುಲ್ತಾನನಾಗಿದ್ದ ಮೊಹಮ್ಮದ್ ಘಜ್ನಿಯು ಕ್ರಿ. 1025 ಟು 1026 ರಲ್ಲಿ ಭಾರತದ ಅತ್ಯಂತ ಶ್ರೀಮಂತ ಮತ್ತು ಪವಿತ್ರ ಕ್ಷೇತ್ರವಾಗಿದ್ದ ಗುಜರಾತ್ನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿ ಅದನ್ನು ಲೂಟಿ ಮಾಡಿ ಧ್ವಂಸಗೊಳಿಸಿದನು. ಇದು ಆತನ ಭಾರತದ ಮೇಲಿನ 16ನೇ ದಾಳಿಯಾಗಿತ್ತು. ಸೋಮನಾಥ ಸ್ವಾಭಿಮಾನ್ ಪರ್ವ. ಈ ಐತಿಹಾಸಿಕ ಘಟನೆಗೆ 1000 ವರ್ಷಗಳು ಸಹಸ್ರಮಾನ ತುಂಬಿದ ನೆನಪಿಗಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯವು ವಿಶೇಷ ಸಾಂಸ್ಕೃತಿಕ ಮತ್ತು ಹೆಮ್ಮೆಯ ಸಂಕೇತವಾಗಿ ಸೋಮನಾಥ ಸ್ವಾಭಿಮಾನ್ ಪರ್ವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ದೇವಾಲಯದ ಪುನರ್ನಿರ್ಮಾಣ. ಸ್ವತಂತ್ರ ಭಾರತದಲ್ಲಿ ಸೋಮನಾಥ ದೇವಾಲಯದ ಭವ್ಯ ಪುನರ್ನಿರ್ಮಾಣಕ್ಕೆ ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಚಾಲನೆ ನೀಡಿದರು. ಇದನ್ನು ಚಾಲುಕ್ಯ ಶೈಲಿ ಅಥವಾ ಮಾರು ಗುರ್ಜರ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. 1951 ರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಡಾ. ರಾಜೇಂದ್ರ ಪ್ರಸಾದ್ ಅವರು ಇದನ್ನು ದೇಶಕ್ಕೆ ಸಮರ್ಪಿಸಿದರು. 30 ಜನವರಿ ಹುತಾತ್ಮರ ದಿನ, ಶಹೀದ್ ದಿವಾಸ್. ಮಹಾತ್ಮ ಗಾಂಧೀಜಿಯವರ ಪುಣ್ಯತಿಥಿಯ ನಿಧನ. 30 ಜನವರಿ 1948 ಅಂಗವಾಗಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರ ನೆನಪಿಗಾಗಿ ಬೆಳಿಗ್ಗೆ 11 ಗಂಟೆಗೆ ದೇಶಾದ್ಯಂತ 2 ನಿಮಿಷಗಳ ಮೌನ ಆಚರಿಸಿ ಗೌರವ ಸಲ್ಲಿಸಲಾಯಿತು. ಹುತಾತ್ಮರ ದಿನ 30 ಜನವರಿ 1948 ರ 30 ಜನವರಿ ರಂದು ನಾಥೂರಾಮ್ ಗೋಡ್ಸೆ ಎಂಬಾತ ಮಹಾತ್ಮ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದನು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಮತ್ತು ದೇಶಕ್ಕಾಗಿ ಪ್ರಾಣ ಅರ್ಪಿಸಿದ ಎಲ್ಲ ಹುತಾತ್ಮರ ನೆನಪಿಗಾಗಿ ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಹುತಾತ್ಮರ ದಿನ ಎಂದು ಆಚರಿಸಲಾಗುತ್ತದೆ. ಗಮನಿಸಬೇಕಾದ ಮತ್ತೊಂದು ದಿನ 23 ಮಾರ್ಚ್. ಭಾರತದಲ್ಲಿ 23 ಮಾರ್ಚ್ ರಂದು ಕೂಡ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ. 1931 23 ಮಾರ್ಚ್ ರಂದು ಬ್ರಿಟಿಷ್ ಸರ್ಕಾರವು ಭಾರತದ ಕ್ರಾಂತಿಕಾರಿಗಳಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖ್ದೇವ್ ಅವರನ್ನು ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸಿದ ನೆನಪಿಗಾಗಿ ಆ ದಿನವನ್ನು ಆಚರಿಸಲಾಗುತ್ತದೆ. ಪರೀಕ್ಷೆಯಲ್ಲಿ ಆಯ್ಕೆಗಳನ್ನು ನೋಡಿ ಉತ್ತರಿಸಬೇಕು. ಗಾಂಧೀಜಿಯವರ ಸಮಾಧಿ ಸ್ಥಳ. ನವದೆಹಲಿಯಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳವನ್ನು ರಾಜ್ಘಾಟ್ ಎಂದು ಕರೆಯಲಾಗುತ್ತದೆ. 31 ಜನವರಿ ಬಜೆಟ್ ಮುನ್ನೋಟ. ಮುಂಬರುವ ಕೇಂದ್ರ ಬಜೆಟ್ ಯೂನಿಯನ್ ಬಜೆಟ್ ಮಂಡನೆಗೆ ಮುನ್ನ ಆರ್ಥಿಕ ಸಚಿವಾಲಯವು ದೇಶದ ಪ್ರಮುಖ ಮುಂಚೂಣಿ ಆರ್ಥಿಕ ಸೂಚಕಗಳ ದತ್ತಾಂಶ ಚೌಕಟ್ಟನ್ನು ಅಂತಿಮಗೊಳಿಸಿತು. ಇದರೊಂದಿಗೆ ಜನವರಿ ತಿಂಗಳ ತೀವ್ರ ನೀತಿ ನಿರೂಪಣಾ ಚಟುವಟಿಕೆಗಳು ಮುಕ್ತಾಯಗೊಂಡವು. ವಾರ್ಷಿಕ ಹಣಕಾಸು ವಿವರಣೆ ವಿಧಿ 112. ಭಾರತೀಯ ಸಂವಿಧಾನದಲ್ಲಿ ಎಲ್ಲೂ ಬಜೆಟ್ ಎಂಬ ಪದವನ್ನು ಬಳಸಲಾಗಿಲ್ಲ. ಬದಲಿಗೆ ಸಂವಿಧಾನದ ವಿಧಿ 112 ರ ಅಡಿಯಲ್ಲಿ ಇದನ್ನು ವಾರ್ಷಿಕ ಹಣಕಾಸು ವಿವರಣೆ ಆನ್ಯುಯಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಎಂದು ಕರೆಯಲಾಗುತ್ತದೆ. ಮಂಡಿಸುವವರು ರಾಷ್ಟ್ರಪತಿಗಳ ಪರವಾಗಿ ಕೇಂದ್ರ ಹಣಕಾಸು ಸಚಿವರು, ಫೈನಾನ್ಸ್ ಮಿನಿಸ್ಟರ್ ಪ್ರತಿ ವರ್ಷ ಲೋಕಸಭೆಯಲ್ಲಿ ಬಜೆಟ್ ಅನ್ನು ಮಂಡಿಸುತ್ತಾರೆ. ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರ್. ಭಾರತದ ಆರ್ಥಿಕ ವರ್ಷವು ಪ್ರತಿ ವರ್ಷ 1 ಏಪ್ರಿಲ್ ರಿಂದ ಆರಂಭವಾಗಿ ಮುಂದಿನ ವರ್ಷದ 31 ಮಾರ್ಚ್ ರವರೆಗೆ ಇರುತ್ತದೆ. ಬಜೆಟ್ ಸಿದ್ಧಪಡಿಸುವ ಇಲಾಖೆ. ಕೇಂದ್ರ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರುವ ಆರ್ಥಿಕ ವ್ಯವಹಾರಗಳ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಡಿಇಎ ಬಜೆಟ್ ಅನ್ನು ಸಿದ್ಧಪಡಿಸುವ ಜವಾಬ್ದಾರಿ ಹೊಂದಿರುವ ಪ್ರಮುಖ ಸಂಸ್ಥೆಯಾಗಿದೆ. ಕ್ಲಾಸ್ ಸಮಾಪ್ತಿ. ಇಷ್ಟರೊಂದಿಗೆ ಜನವರಿ ತಿಂಗಳ ಸಂಪೂರ್ಣ ಕರೆಂಟ್ ಅಫೇರ್ಸ್ ಕ್ಲಾಸ್ ಮುಕ್ತಾಯವಾಗುತ್ತದೆ. ಈ ಕ್ಲಾಸ್ನಲ್ಲಿ ನಾವು 1 ಜನವರಿ ರಿಂದ 31 ಜನವರಿ ರವರೆಗೆ ಎಲ್ಲ ಪ್ರಮುಖ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ವಿಜ್ಞಾನ, ತಂತ್ರಜ್ಞಾನ, ಸಂವಿಧಾನ, ಪರಿಸರ, ಕ್ರೀಡೆ, ಆರ್ಥಿಕತೆ ಮತ್ತು ಕರ್ನಾಟಕ ಸಂಬಂಧಿತ ವಿಚಾರಗಳನ್ನು ಅಧ್ಯಯನ ಮಾಡಿದ್ದೇವೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೊಂದು ತಿಂಗಳ ಕರೆಂಟ್ ಅಫೇರ್ಸ್ ಅನ್ನು ಇದೇ ರೀತಿಯಲ್ಲಿ ಸಂಪೂರ್ಣವಾಗಿ ನೋಡೋಣ. ಧನ್ಯವಾದಗಳು. ನಿಮ್ಮ ಕನಸು ಪೊಲೀಸ್ ಕಾನ್ಸ್ಟೇಬಲ್ ಆಗುವುದೇ? ಸಿವಿಲ್ ಪಿಸಿ ಮತ್ತು CAR ಪೊಲೀಸ್ ಪರೀಕ್ಷೆಗೆ ಸಿದ್ಧತೆ ಮಾಡುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಿಪ್ರೇಷನ್ಗೆ ಸರಿಯಾದ ಪ್ಲಾಟ್ಫಾರ್ಮ್ ಬಂದಿದೆ. ಅಮೃತ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್. ಅಮೃತ್ ಅಕಾಡೆಮಿ ತರುತ್ತಿದೆ ಸಿವಿಲ್ ಪಿಸಿ ಪ್ಲಸ್ CAR ಪೊಲೀಸ್ ಕಂಪ್ಲೀಟ್ ಕೋರ್ಸ್. ಈ ಕೋರ್ಸ್ನಲ್ಲಿ ನಿಮಗೆ ಸಿಗಲಿದೆ ಲೈವ್ ಆ್ಯಂಡ್ ರೆಕಾರ್ಡೆಡ್ ಕ್ಲಾಸಸ್. ಅಂದರೆ ಕ್ಲಾಸ್ ಮಿಸ್ ಆದ್ರೂ ಟೆನ್ಷನ್ ಬೇಡ. ಯಾವಾಗ ಬೇಕಾದ್ರೂ ಎಲ್ಲಿಂದ ಬೇಕಾದ್ರೂ ಮತ್ತೆ ಕ್ಲಾಸ್ ನೋಡಿ ಕಲಿಯಬಹುದು. ಸಿವಿಲ್ ಪಿಸಿ ಪರೀಕ್ಷೆಗೆ ಒಟ್ಟು ಹುದ್ದೆಗಳು 3,395 ಪ್ಲಸ್ 596 HK, ಒಟ್ಟು 3,991 ಪೋಸ್ಟ್ಸ್. CAR ಪೊಲೀಸ್ ಹುದ್ದೆಗಳ ವಿವರದಲ್ಲಿ ಕಲ್ಯಾಣ ಕರ್ನಾಟಕನಲ್ಲಿ 179 ಪೋಸ್ಟ್ಸ್, ನಾನ್ ಕಲ್ಯಾಣ್ ಕರ್ನಾಟಕನಲ್ಲಿ 1,421 ಪೋಸ್ಟ್ಸ್, ಒಟ್ಟು 1,600 ಪೋಸ್ಟ್ಸ್. ವೇತನ ಶ್ರೇಣಿ 37,500 ರೂಪಾಯಿಯಿಂದ 76,100 ರೂಪಾಯಿವರೆಗೆ. ಈ ಕಂಪ್ಲೀಟ್ ಕೋರ್ಸ್ನಲ್ಲಿ ನಿಮಗೆ ಸಿಗೋದು ಎಕ್ಸ್ಪರ್ಟ್ ಟೀಚರ್ಸ್, ಕ್ವಾಲಿಟಿ ಎಜುಕೇಷನ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್, ನೋಟ್ಸ್ ಆ್ಯಂಡ್ PDFs ಮತ್ತು ಮಾಕ್ ಟೆಸ್ಟ್ಸ್. ಪ್ರತಿ ಸಬ್ಜೆಕ್ಟ್ ಅನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಸರಳವಾಗಿ, ಸ್ಪಷ್ಟವಾಗಿ ಮತ್ತು ಕಂಪ್ಲೀಟ್ ಆಗಿ ಕಲಿಸಲಾಗುತ್ತದೆ. ನೀವು ಬಿಗಿನರ್ ಆಗಿರ್ಲಿ ಅಥವಾ ಈಗಾಗಲೇ ಪ್ರಿಪ್ರೇಷನ್ ಮಾಡುತ್ತಿದ್ದಿರ್ಲಿ,
ಈ ಕೋರ್ಸ್ ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಮಾಡಲು, ರಿವಿಷನ್ ಕಂಪ್ಲೀಟ್ ಮಾಡಲು ಮತ್ತು ಎಕ್ಸಾಮ್ ಕಾನ್ಫಿಡೆನ್ಸ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದೀಗ ಸ್ಪೆಷಲ್ ಆಫರ್. ಕಂಪ್ಲೀಟ್ ಕೋರ್ಸ್ ಕೇವಲ ₹499 ಮಾತ್ರ. ಲೈವ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಜೊತೆ ಕಂಪ್ಲೀಟ್ ಪ್ರಿಪರೇಷನ್ ಪಡೆಯಿರಿ. ಈಗಲೇ ಅಮೃತ್ ಅಕಾಡೆಮಿ ಆಪ್ ಡೌನ್ಲೋಡ್ ಮಾಡಿ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯ. ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕನಸಿನತ್ತ ಇಂದೇ ಮೊದಲ ಹೆಜ್ಜೆ ಇಡಿ. ಅಮೃತ್ ಅಕಾಡೆಮಿ. ಲರ್ನ್, ಗ್ರೋ, ಸಕ್ಸೀಡ್. ಎನಿ ಟೈಮ್, ಎನಿವೇರ್ ಲರ್ನಿಂಗ್.